ನಮಸ್ಕಾರ ವೀಕ್ಷಕರೇ, ಆರೋಗ್ಯ ರಹಸ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಧ್ಯಾನದಿಂದ ಜ್ಞಾನ ಹೆಚ್ಚುತ್ತದೆ, ಜ್ಞಾನದಿಂದ ಮೌನ ಹೆಚ್ಚಾಗುತ್ತದೆ, ಮೌನವೇ ಜ್ಞಾನದ ಆಭರಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶುಭ ಸಮಯದಂದು ಶುಭವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆಗಿದ್ದಾರೆ ಶ್ರೀಮನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿಯವರು. ಒಂದು ವೀಕ್ಷಕರ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳು ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ನಮ್ಮ ದೇಹದ ಹತೋಟಿ ಅನ್ನುವಂಥದ್ದು ನಮ್ಮಿಂದ ಸಾಧ್ಯ ಆಗಿದೆಯಾ ಗುರುಗಳೇ? ಇದ್ರ ಜೊತೆಗೆ ಇನ್ನೊಂದು ಬರುತ್ತೆ, ನಮ್ಮ ದೇಹದ ಹತೋಟಿ ನಮ್ಮ ಕೈಲಿಲ್ಲದೆ ಮತ್ತೆ ಯಾರ ಕೈಯಲ್ಲಿರುತ್ತೆ ಅನ್ನುವಂಥದ್ದು ಬರುತ್ತೆ ಗುರುಗಳೇ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಹರಿ ಶ್ರೀ ಗುರುಭ್ಯೋ ನಮಃ. ಇದನ್ನು ಯಾರು ಕೇಳಬೇಕು ಅನ್ನೋ ಪ್ರಶ್ನೆ. ಯಾವ ಪ್ರಶ್ನೆನಾ? ನಮ್ಮ ದೇಹದ ಹತೋಟಿ ನಮ್ಮಿಂದ ಸಾಧ್ಯನಾ, ಆಗಿದೆಯಾ, ಆಗತ್ತಾ ಅನ್ನೋ ಪ್ರಶ್ನೆ. ಹಾ ಗುರುಗಳೇ. ಅಲ್ಲ, ನಮ್ಮ ದೇಹ ನಾವೇ ತಾನೇ ಕಂಟ್ರೋಲ್ ಮಾಡ್ಕೋಬೇಕು. ಸರಿನಾ ಇದು? ಆಗಿದೆಯಾ? ಇಲ್ಲ ಗುರುಗಳೇ. ಮತ್ತೆ ಯಾರು ಮಾಡೋದು? ನಾವೇ ಮಾಡಬೇಕು. ಹೌದು, ಸಾಧ್ಯನೇ ಇಲ್ಲ, ಮಾಡೋಕ್ಕಾಗಲ್ಲ, ಆಗೋದೂ ಇಲ್ಲ. ಮತ್ತೆ ಆಗೋದೇ ಇಲ್ಲ ಅಂತಂದ್ರೆ ಮತ್ತೆ ಹೇಗೆ ಮಾಡ್ಲಿಕ್ಕಾಗುತ್ತೆ ಗುರುಗಳೇ? ದೇಹದಲ್ಲಿ ನೋವಿಂದ ಯಾರಿದ್ದಾರೆ ಪ್ರಪಂಚದಲ್ಲಿ? ಇಲ್ಲ. ಮತ್ತೆ ಹಂಗಿದ್ರೆ ಅದೇ ಉತ್ತರ ಅದಕ್ಕೆ. ದೇಹ ಭಗವಂತನ ಒಂದು ಧರ್ಮಾಕೃತವಾಗಿರ್ತಕ್ಕಂಥ ರಸ್ತೆಯಲ್ಲಿ ಹೋಗಬೇಕಾದ್ರೆ ದೇಹದ ರಚನೆಯನ್ನು ಮಾಡಿರ್ತಕ್ಕಂಥ ಭಗವಂತನ ಒಂದು ವಿಚಾರ ಏನಂದರೆ, ದೇಹವನ್ನು ದಂಡಿಸೋದು, ದೇಹಕ್ಕೆ ಯಾವುದೇ ಕಾರಣಕ್ಕೆ ಔಷಧಗಳನ್ನು ಬಳಸೋದು, ಇವೆರಡೂ ಬಾರದು ಅಂತಾನೆ ದೇಹ ರಚನೆ ಆಗಿರೋದು. ದೇಹನ ದಂಡಿಸಬಾರ್ದು, ಔಷಧಗಳನ್ನು ದೇಹಕ್ಕೆ ಸೇವನೆ ಮಾಡಬಾರ್ದು. ಓಕೆ, ಇದು ದೇಹ ರಚನೆ ಹಾಗಾಗಿದೆ. ಹಾಗಿರುತ್ತೆ. ಆಗಿದೆಯಾ ಅಂತ ಬಂದ್ರೆ ಅಲ್ಲಿ ಪ್ರಶ್ನೆ ಆಗ್ಬಿಡುತ್ತಲ್ಲ. ಆಗಿದೆಯಾ ಅನ್ನೋದೇ ಇವಾಗ ನಮ್ಮ ಗೋಡೆ ಗಡಿಯಾರ. ಯಾವುದು? ಗೋಡೆ ಗಡಿಯಾರ ತಗೊಂಡು ನಾವು ಬದುಕ್ತಾ ಇದ್ದೀವಲ್ಲ, ಆ ಗೋಡೆ ಗಡಿಯಾರ ತಗೊಂಡಲ್ಲ ನಾವು ಬದುಕಬೇಕಾಗಿರೋದು. ನಮ್ಮ ದೇಹವನ್ನ ನಾವು ಕೇಳೋದಕ್ಕೆ, ನಮ್ಮ ದೇಹವನ್ನ ನಾವು ಸರಿಪಡಿಸ್ಕೊಳ್ಳೋದಕ್ಕೆ ಗೋಡೆ ಗಡಿಯಾರದ ಸವಾಸ ಬಿಡಬೇಕು. ಬಿಟ್ಟಿದೀವ? ಸಾಧ್ಯನೇ ಇಲ್ಲ ಗುರುಗಳೇ. ಅಲಾರಾಮ್ ಇಟ್ಕೋತೀವಿ ನಾವು ರಾತ್ರಿ ಎಲ್ಲ, ಡೇನಲ್ಲೇ, ಯಾಕೆ ನೆನಪು ಬರಲಿ ಅಂತ. ಹೌದು. ಈಗೇನಾಗಿದೆ, ನಾವು ಎಲ್ಲೋಗಿದ್ದೀವಿ? ನಮ್ಮ ದೇಹ ನಮ್ಮ ಕಂಟ್ರೋಲ್ ಇಲ್ಲ ಅಲ್ವಾ? ಹೌದು. ಇದನ್ನ ಮನಸ್ಸಿಗೆ ಕೇಳಬೇಕು ನಾವು. ಇದು ಯಾಕೆ ಹಿಂಗಾಗ್ತಾ ಇದೆ ನಮ್ಮ ದೇಹ ಅಂತ ಮನಸ್ಸಿಗೆ ಕೇಳಬೇಕು. ಮನಸ್ಸಿಗೆ ಕೇಳಬೇಕು. ಮನಸ್ಸು ಹೇಳುತ್ತಾ? ಹೇಳಕ್ಕಾಗಿದೆಯಾ? ಅದ್ರ ಜೊತೆ ಮಾತಾಡಿದ್ರೆ ಹೇಳ್ಬೋದೇನೋ ಗುರುಗಳೇ, ಆದ್ರೆ ಅದ್ರ ಜೊತೆ ಮಾತಾಡ್ಬೇಕನ್ನೋ ವಿಚಾರನೇ ಗೊತ್ತಿಲ್ಲ, ಅದನ್ನ ಮಾಡ್ತಾನೂ ಇಲ್ಲ ಗುರು. ಅಂದ್ರೆ ಈಗ ಅರ್ಥ ಏನು? ಮನಸ್ಸೇ ಬೇರೆ, ದೇಹನೇ ಬೇರೆ. ಇದಾಗಿದೆ ಅಂತ ಒಪ್ಪೋಬೋದಲ್ಲ. ಅದಕ್ಕೆ ನಮ್ಮ ದೇಹನ ನಾವು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಹಾಗಂತ ಏನ್ ತಪ್ಪಾಗ್ತಾ ಇದೆ? ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ಏನು ಆಗ್ತಾ ಇದೆ ಅಂತ ಹಾಗಿದ್ದ ಮೇಲೆ ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ನಾವು ಒಂದು ಸಣ್ಣ ಒಂದು ಚಿತ್ರಣವನ್ನು ನಾವು ನೋಡಬೇಕು. ಜೊತೆಗೆ ಗಡಿಯಾರದ ವಿಷಯ ಹೇಳಿದೆ. ಈ ಗಡಿಯಾರ ನಮ್ಮ ದೇಹದಲ್ಲಿ ಒಂದು ಗಡಿಯಾರ ಇದೆ. ಅದರ ಹೆಸರು ಜೈವಿಕ ಗಡಿಯಾರ. ಅದು ನಮಗೆ ಯಾವಾಗಲೂ ಕೆಲಸ ಮಾಡ್ತಾ ಇರುತ್ತೆ. ತಾಯಿಯ ಗರ್ಭದಲ್ಲಿರಬೇಕಾದ್ರೆ ಕೂಡ ಅದು ಕೆಲಸ ಮಾಡುತ್ತೆ. ಮಗು ತಾಯಿ ಗರ್ಭದಲ್ಲಿರಬೇಕಾದ್ರೆ ಅಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ನಾವು. ಗೋಡೆ ಗಡಿಯಾರ ನೋಡ್ಕೊಂಡೇ ಮಗು ಮಾಡ್ಕೊಂಡಿರೋದು. ಮಗು ಬೆಳೆಸ್ಕೊಂಡಿದ್ದೀವಲ್ಲ, ಗೋಡೆ ಗಡಿಯಾರ ನೋಡ್ಕೊಂಡೇ ಮಗು ಬೆಳೆಸ್ಕೊಂಡಿರೋದು ಗರ್ಭದೊಳಗಡೆ. ಅದ್ರಲ್ಲಿ ತಪ್ಪಾಗಿದೆ. ಅಂದ್ರೆ ಜೈವಿಕ ಗಡಿಯಾರಕ್ಕೆ ಕೆಲಸ ಕೊಟ್ಟಿದ್ರೆ ನಾವು ಅದನ್ನ ಗುರುತಿಸಿದ್ರೆ ಆ ರೀತಿ ಆಗ್ತಿರ್ಲಿಲ್ಲ ಅಂತ ಹೇಳ್ತೀರಾ? ಇಲ್ಲಿ ಒಟ್ಟಾರೆ ವಿಷಯ ಏನು ಗೊತ್ತಾ? ಮನಸ್ಸು ದೇಹ ಒಂದಾಗಿರಬೇಕು. ಅದಾದಾಗ ನಿಮ್ಮ ದೇಹದಲ್ಲಿರುವಂಥ ಗಡಿಯಾರ ಸ್ಟಾರ್ಟ್ ಆಗಿದೆಯಾ? ಸಾಧ್ಯ ಇಲ್ಲ. ಹಂಗಾರೆ ನಮ್ಮ ದೇಹದ ಗಡಿಯಾರ ನಿಂತೋಗಿದೆ. ಒಪ್ಕೋಬೋದಾ? ಅದು ನಡಿಬೇಕು ಅಂದರೆ ಮನಸ್ಸು ದೇಹ ಒಂದು ಮಾಡಬೇಕು. ಎಲ್ಲ ಮಾಡೋದು ಹೇಗೆ ಹೇಳೋಣ. ಮನಸ್ಸು ದೇಹವನ್ನು ಒಂದು ಮಾಡದೇ ಇರುವ ಕಾರಣ, ಇವೆರಡನ್ನು ಒಂದು ಒಗ್ಗೂಡಿಸದೇ ಇರುವ ಕಾರಣ ನಾವು ದೇಹನೇ ಬೇರೆ ಮನಸ್ಸೇ ಬೇರೆ ಅಂತ ಅನುಭವಿಸ್ತಾ ಇದ್ದೀವಿ. ಹೌದು. ಈಗ ಅದಕ್ಕೆ ನಾವು ತಿಳ್ಕೊಳ್ಬೇಕಾದಂತಹ ಒಂದು ವಿಚಾರ, ಅತಿ ಮುಖ್ಯವಾಗಿ ಒಂದು
ಚಿತ್ರದ ಮುಖೇಣವಾಗಿ ನಾವು ಇದನ್ನು ನೋಡಬೇಕಾಗತ್ತೆ. ಹಾ ಗುರುಗಳೇ. ಏನು, ಯಾಕೆ ಮನಸ್ಸು ದೇಹ ಒಂದಾಗೋದಕ್ಕೆ ಅವಕಾಶ ಆಗ್ತಾ ಇಲ್ಲ? ಇಲ್ಲಿ ಈ ಚಿತ್ರವನ್ನು ಗಮನಿಸ್ಬೋದು. ಹಾ ಗುರುಗಳೇ. ಈ ಕಲರ್ ತುಂಬಿದೆಯಲ್ಲ, ರಂಗೀಲಾ ಕಲರ್. ಹಾ ಗುರುಗಳೇ, ಕೆಂಪು ಬಣ್ಣ. ಈ ಕೆಂಪು ಬಣ್ಣ ರಂಗೀಲಾ ಕಲರ್ ಏನಂದ್ರೆ, ಹಾ ಗುರುಗಳೇ, ಇದು ಒತ್ತಡದ ದೇಹ. ಓಕೆ. ಯಾವುದು? ಒತ್ತಡದ ದೇಹ. ಕೆಂಪು ಬಣ್ಣದಲ್ಲಿರುವಂತದ್ದು. ಕೆಂಪು ಬಣ್ಣದಲ್ಲಿರುವುದು ಒತ್ತಡದ ದೇಹ. ಈಗ ಇದೆ, ಇಲ್ಲಿ ಏನು ರಂಗಿಲ್ಲ ಇಲ್ಲ, ಪ್ಲೇನ್ ಇದೆ. ಇದು ಆಕರ್ಷಣೀಯವಾಗಿರ್ತಕ್ಕಂಥ ದೇಹ. ಅಂದ್ರೆ ರೋಗವಿಲ್ಲದ ದೇಹ ಇದು. ರೋಗ ಇರುವ ದೇಹ ಇದು. ಓಕೆ. ಗುರುತ್ವಾಕರ್ಷಣೆಗೆ ಒಳಗಾಗಿರುವ ದೇಹ, ಗುರುತ್ವಾಕರ್ಷಣೆಗೆ ಅಂದ್ರೆ ಭೂಮಿಯ ಸೆಳೆತಕ್ಕೆ ಸಿಕ್ಕಿರುವ ದೇಹ ಬಣ್ಣ ಬರಲ್ಲ. ಓಕೆ. ಮನುಷ್ಯ ಯಾವಾಗಲೂ ಕೆಳಮುಖವಾಗಿ ಗುರುತ್ವಾಕರ್ಷಣೆಯ ಮಟ್ಟಕ್ಕೆ ಸೇರ್ಕೊಂಡಿರ್ತಾನೆ. ಆ ಸೇರ್ಕೊಂಡಾಗ ಏನಾಗತ್ತೆ, ಯಾವ ಕಾರಣಕ್ಕೂ ದೇಹಕ್ಕೆ ನೋವುಗಳು ಜೀವನ ಪರ್ಯಂತ ಬರಲ್ಲ. ಯಾವುದೇ ನೋವು, ನೀವೇನು ನೋವು ದೇಹದಲ್ಲಿ ಅನ್ಕೊಂಡಿದ್ದೀರಾ ಇವತ್ತು, ಬೆನ್ನೋ ಕಾಲೋ ಪಾದನೋ ಮಂಡಿನೋ ಇನ್ನೊಂದು, ಈ ನೋವುಗಳು ಬರಬಾರ್ದು ಅಂದ್ರೆ ಭೂಮಿ ಆಕರ್ಷಣೆ, ಗುರುತ್ವಾಕರ್ಷಣೆ ಇದೆಯಾ ಇಲ್ವಾ? ಇದೆ ಗುರುಗಳೇ. ನಮ್ಮನ್ನು ಹಿಡಿದು ನಿಲ್ಸಿದ್ಯಾ ಇಲ್ವಾ? ಹಾಗಿರ್ಬೇಕಾದ್ರೆ ಈಗ ನಾವು ರೋಗ ಬರೆಸ್ಕೊಳ್ಳೋದು ಈ ರಂಗಿಲಾ ಜೀವನ ಬೇಕಾ? ಇದು ಏನ್ ಹೇಳುತ್ತೆ, ಒತ್ತಡದ ಜೀವನ. ಯಾವುದು? ಈ ಕಲರ್ ಬಂದಿರತಕ್ಕಂಥದ್ದು ಏನಿದು ಅಂದ್ರೆ ಇದು ಮೇಲ್ಮುಖ ಹೋಗ್ತಾ ಇದೆ, ಆಕರ್ಷಣೆ ಕೆಳಮುಖ ಬಂದಿಲ್ಲ. ಹೌದು. ಇದನ್ನು ತುಂಬಾ ಅತಿ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು. ಇದು ಮೇಲ್ಮುಖವಾಗಿ ಹೋಗುತ್ತಿರುವ ಒತ್ತಡದ ಸ್ಥಿತಿ. ಈ ಚಿತ್ರ ಎಡಗಡೆ ಇರತಕ್ಕಂಥ ಚಿತ್ರ ಕೆಳಮುಖವಾಗಿ ಭೂಮಿ ಆಕರ್ಷಣೆ ಮಾಡಿ ದೇಹಕ್ಕೆ ಏನೇನು ಬೇಕು ಎಲ್ಲವನ್ನು ಸಪ್ಲೈ ಮಾಡ್ತಕ್ಕಂಥದ್ದು. ಗುರುತ್ವಾಕರ್ಷಣೆ ನಮ್ಗೆ ಏನು ಸಿಗುತ್ತೆ ಅಂದರೆ ಆಕ್ಸಿಜನ್ ಸಿಗುತ್ತೆ. ಯಾವುದಕ್ಕೆ? ನಮ್ಮ ಕಾಲಿಗೆ. ನಮ್ಮ ಕಾಲಿಗೆ ಆಕ್ಸಿಜನ್ ಸಿಕ್ಕಿದಾಗ ನಮ್ಮ ದೇಹದಲ್ಲಿ ಯಾವುದೇ ರೀತಿಯ ನೋವುಗಳು ಉತ್ಪತ್ತಿಯಾಗಲಿಕ್ಕೆ ಸಾಧ್ಯ ಇಲ್ಲ. ದೇಹದ ಯಾವುದೇ ಭಾಗ, ತಲೆಯಿಂದ ಹಿಡಿದು ಕಾಲುವರೆಗೂ ಯಾವುದೇ ನೋವುಗಳು ಇಲ್ಲದೆ ಬದುಕಬಹುದು ಅಂದ್ರೆ ಭೂಮಿಯ ಗುರುತ್ವಾಕರ್ಷಣೆಗೆ ಒಳಪಟ್ಟಿರಬೇಕು. ನಾವು ಭೂಮಿ ಮೇಲೆ ಓಡಾಡ್ತಾ ಇದೀವಲ್ಲ ಅಂದ್ರೆ ಏನ್ ಹೇಳೋದು ಅಲ್ವಾ? ಬರುತ್ತಲ್ವಾ? ನಾವು ಭೂಮಿ ಮೇಲೆ ಕಾಲ ಹಾಕೊಂಡು ಓಡಾಡ್ತಾ ಇದೀವಲ್ಲ ಸಮಯ, ಬರೇ ಕಾಲ ಮನೆ ಓಡಾಡ್ತೀವಲ್ಲ ಸಮಯ ಅಲ್ಲ, ಓಡಾಡ್ತಾ ಇದ್ದೀರಾ. ಭೂಮಿಯನ್ನ ಎಷ್ಟು ಮಟ್ಟಿಗೆ ಗುರುತಿಸಿದಿರಾ ಅಂತ ಗೊತ್ತಾಗ್ಬೇಕಲ್ಲ. ಭೂಮಿಯನ್ನ ಗುರುತಿಸುವಂತದ್ದು ಅತಿ ಮುಖ್ಯ, ಅತಿ ಮುಖ್ಯವಾದ ಭಾಗ ಇದು. ಭೂಮಿಯನ್ನ ಎಷ್ಟು ಮಟ್ಟಿಗೆ ಗುರುತಿಸಿದಿರಾ ನೀವು? ಎಲ್ಲಾ ಜಾಗದಲ್ಲೂ ಗುರುತ್ವಾಕರ್ಷಣೆಯ ಶಕ್ತಿ ಇರಲ್ಲ, ಎಲ್ಲಾ ಜಾಗದಲ್ಲೂ ಇರಲ್ಲ ಅಂತ ತಿಳ್ಕೊಳ್ಳೋದು ಹೇಗೆ? ಇದು ದೊಡ್ಡ ಯಕ್ಷ ಪ್ರಶ್ನೆ. ಭೂಮಿ ಎಲ್ಲ ಒಂದೇ ಅಂತ ನಾವು ಅನ್ಕೊಂಡಿದೀವಿ ಅಲ್ವಾ? ಸತ್ಯವಾಗ್ಲೂ ನಿಜವಾಗ್ಲೂ ಹೇಳಬೇಕಂದ್ರೆ ಭೂಮಿ ಒಂದೇ, ಸೂರ್ಯ ಒಂದೇ. ಆದರೆ ನಾವು ಯಾವುದೋ ಜಾಗದಲ್ಲಿ ಒಂದೇ ಅಂತೀವಿ, ಇನ್ನೊಂದು ಜಾಗದಲ್ಲಿ ಇಲ್ಲ. ಈ ರಾಜಕೀಯದವ್ರು ಮಾತಾಡ್ತಾರಲ್ಲ, ನಮ್ಮ ಪಕ್ಷ ಬಂದಾಗ ಒಂದು ಕಾನೂನು, ಇನ್ನೊಂದು ಪಕ್ಷ ಬಂದಾಗ ಇನ್ನೊಂದು ಕಾನೂನು. ಸೊ ಈ ರೀತಿಯಾಗಿ ಬದುಕ್ತಾ ಇದೀವಿ ನಾವು. ಹೌದು, ಆಯಾ ಸಂದರ್ಭಕ್ಕೆ ಆಯಾ ಜಾಗಕ್ಕೆ ತಕ್ಕಂತೆ ಚೇಂಜಸ್ ಆಗುತ್ತೆ. ಇದಕ್ಕೆ ನಿಜವಾಗ್ಲೂ ಬೇಕಾಗಿರತಕ್ಕಂತಹ ಲೆಕ್ಕ, ನಾವು ಭೂಗರ್ಭ ಒಂದನ್ನು ತಗೋಬೇಕು, ತಾಯಿಯ ಗರ್ಭ ಇನ್ನೊಂದು ತಗೋಬೇಕು. ಭೂಗರ್ಭದ ಒಳಗಡೆ ಏನಿದೆ ಗೊತ್ತಿಲ್ಲ. ಹೌದಾ? ಭೂಮಿ ಒಳಗಡೆ ಏನಿದೆ ನಮ್ಗೆ ಗೊತ್ತಿಲ್ಲ. ಇಲ್ಲ ಗುರುಗಳೇ. ತಾಯಿಯ ಗರ್ಭದ ಒಳಗಡೆ ಏನಿದೆ ನಮ್ಗೆ ಗೊತ್ತಿಲ್ಲ. ಇವೆರಡು ನಮಗೆ ಕಾಣಿಸ್ತಾ ಇರತಕ್ಕಂಥ ವಿಷಯ. ಹೌದಾ? ಇದನ್ನ ಗುರುತಿಸ್ತಾ ಇರೋದೇ ನಮ್ಮ ದೊಡ್ಡ ಒಂದು ಸೋಮಾರಿತನದ ಪರಮಾವಧಿ. ಭೂಮಿಯ ಒಳಗಡೆ ಏನಿದೆ ಇಲ್ಲ. ಅದ್ ಯಾಕೆ ನೋಡ್ಬೇಕು ನಾವು? ಭೂಮಿಯ ಒಳಗಡೆ ಅನ್ನುವಂಥದ್ದು ಸ್ವಲ್ಪ ದೂರದ ಮಾತು ಅನ್ಕೊಳ್ಳೋಣ ಗುರುಗಳೇ. ಯಾಕೆ ನೋಡ್ಬೇಕು? ಯಾಕೆ ನೋಡ್ಬೇಕು? ಅದ್ ನಮ್ಗೆ ಏನ್ ಬೇಕು, ನಮ್ಗೆ ಏನ್ ಕಟ್ಕೊಂಡು ನಮ್ಗೆ ಏನು ಅಂತ್ಯಮ್ಮ ಗುರುಗಳೇ ಅಲ್ವಾ? ಯಾಕೆ ನೋಡ್ಬೇಕು ಅನ್ನುವಂಥದ್ದು ಅದ್ರ ಕಾರಣ ಗೊತ್ತಾದಾಗ ಗೊತ್ತಾಗುತ್ತೆ ಗುರುಗಳೇ. ಈಗ ನಾವು ಸಿಟಿ ಸ್ಕ್ಯಾನ್ ಅಂತ ಮಾಡ್ತೀವಿ. ಹೌದು. ಈಗ ಅದ್ಯಾಕೆ ಮಾಡ್ಬೇಕು ಅಂದ್ರೆ ಏನಿದೆ ಅಂತ ತಿಳ್ಕೊಳ್ಳೋದಿಕ್ ಮಾಡ್ತಾರೆ ಗುರುಗಳೇ. ಆ ಸಿಟಿ ಸ್ಕ್ಯಾನ್ ಯಾಕೆ ಮಾಡಬೇಕು ಅಂದ್ರೆ ಮೆದುಳಲ್ಲಿ ಏನಾಗಿದೆ ಸಮಸ್ಯೆ ಅಂತ ತಿಳಿಯೋದಕ್ಕೆ ಮಾಡ್ತಕ್ಕಂಥದ್ದು. ಸರಿನಾ? ಹಾಗಿರ್ಬೇಕಾದ್ರೆ ಮೆದುಳಿಗೂ ನಮ್ಮ ಭೂಮಿಗೂ ಸಂಬಂಧ ಇದೆ ಅಂತ ತಿಳ್ಕೋಬಾರ್ದು. ಯಾಕೆ? ಅದಕ್ಕೆ ಸಂಬಂಧ ಇದೆ ಅಂತಾನೆ ಗೊತ್ತಿಲ್ವಲ್ಲ ಗುರುಗಳೇ. ಸಂಬಂಧ ಇರೋದಾದ್ರೂ ಹೇಗೆ ಅನ್ನೋದೇ ಪ್ರಶ್ನೆ ಬಂದ್ಬಿಡುತ್ತೆ. ಇಂಪಾರ್ಟೆಂಟ್ ಕ್ವಶನ್ ನೀನು ಹೇಳಿದ್ದು. ನಮ್ಮ ಮೆದುಳಿಗೂ ಭೂಮಿಗೂ ಸಂಬಂಧ ಇದೆ ಅಂತ ಗೊತ್ತಾಗೋದು ಯಾವಾಗ ಅನ್ನೋದು ಇವಾಗ ನಾವು ಬದುಕ್ತಾ ಇರೋದು. ಹೌದು. ಗೊತ್ತಾಗ್ಬೇಕು ಅಂತ ಬೇಡ ಅಂತ್ಯ? ಗೊತ್ತಾಗ್ಬೇಕು ಗುರುಗಳೇ. ಆದ್ರೆ ಯಾಕೆ ಗೊತ್ತಾಗ್ಬೇಕು ಅಂತ ಮೇನ್ ತಿಳ್ಕೋಬೇಕು. ಇದಕ್ಕೆ ಹತ್ತಿರವಾದಂತಹ ವಿಚಾರ ಒಂದು ಹೇಳ್ಬೋದು ಅಂದ್ರೆ, ಗುರುಗಳೇ 50 ವರ್ಷಗಳಿಂದ ಇದಕ್ಕೆ ನಡೀತಾ ಇದೆ. ಇನ್ನೂ
ಯಾಕೆಂದ್ರೆ ಮನಸ್ಸಿಗೆ ಒತ್ತಡ ಯಾಕೆ ಆಗ್ತಾ ಇದೆ ಅಂತ ಪ್ರಪಂಚದ ಎಲ್ಲಾ ಜಾಗಗಳಲ್ಲೂ ಮನಸ್ಸಿಗೆ ಒತ್ತಡ ಇದೆಯಾ ಇಲ್ವಾ? ಇದೆ ಗುರುಗಳೇ, ಈ ಒತ್ತಡಕ್ಕೆ ಕಾರಣ ಏನು ಅಂತ ಸಂಶೋಧನೆಯನ್ನ ಮಾಡಕ್ಕೆ ಹೊರಟವರು ಇನ್ನೂ ವಾಪಸ್ ಬಂದಿಲ್ಲ. ಹೊರಟವರು ವಾಪಸ್ ಬಂದಿಲ್ಲ. 50 ವರ್ಷದಿಂದ ಪ್ರಯೋಗ ಶುರುವಾಗಿರೋದು. ಮನಸ್ಸಿನ ಒತ್ತಡಕ್ಕೆ ಕಾರಣ ಏನು, ಅದಕ್ಕೆ ಉತ್ತರ ಇನ್ನೂ ಸಿಕ್ಕಿಲ್ಲ, ಹುಡುಕ್ತಾ ಇದ್ದಾರೋ ಗೊತ್ತಿಲ್ಲ. ಗುರುಗಳೇ ಸಿಕ್ಕುತ್ತೆ ಅಂತ ಹೇಳಿಮ್ಮ. ಒತ್ತಡಕ್ಕೆ ಕಾರಣ ಏನಾದ್ರು ಸಿಕ್ಕಿದ್ಯಾ? ಇಲ್ಲ ಗುರುಗಳೇ. ಅಲ್ವಾ? ಒತ್ತಡ ಮಾಡ್ಕೋಬೇಡಿ ಅಂತ ಹೇಳ್ತಾರೆ, ಬಟ್ ಅದಕ್ಕೆ ಏನಕ್ಕೆ ಬರ್ತಿದೆ, ಅದಕ್ಕೆ ಏನ್ ಮಾಡ್ಬೇಕು ಹೇಳಲ್ಲ ಗುರುಗಳೇ. ಒಟ್ಟು ಮಾಡ್ಕೋಬೇಡಿ ಅನ್ನೋದಂತೂ ಯೋಚನೆ ಮಾಡಬೇಡಿ ಅಲ್ವಾ? ಯೋಚನೆ ಮಾಡಬೇಡಿ ಅವ್ರು ಹೇಳ್ತಾರೆ. ಅವ್ರು ಯೋಚನೆ ಮಾಡಿದ್ರೆ ಆಗ್ತಾ ಇಲ್ವಲ್ಲ. ಈ ಒತ್ತಡ ಯಾರಿಗೆಲ್ಲಮ್ಮ? ಎಲ್ರಿಗೂ ಇದೆ ಅಲ್ವಾ? ಈಗ ಸಿಟಿ ಸ್ಕ್ಯಾನ್ ಮಾಡೋದು, ಅದ್ರ ಜೊತೆಗೆ ನಮ್ಮ ಭೂಮಿನೂ ಸ್ಕ್ಯಾನ್ ಮಾಡಬೇಕು ಅಂತ ಈ ಮೂಲಕವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಕ್ಯಾನ್ ಅಂದರೆ ಏನೋ ಹಂಗಂತ ಸ್ಕ್ಯಾನ್ ಮಾಡಿ ಅಂತ ನಾನು ಹೇಳ್ತಿಲ್ಲ. ಸ್ಕ್ಯಾನ್ ಮಾಡೋ ವಿಧಾನ ಯಾವುದು ಅದನ್ನು ನಾವು ಹೇಳ್ಕೊಡ್ತೀವಿ. ಯಾರು? ಭೂಮಿಯನ್ನು ಯಾವ ರೀತಿ ಸ್ಕ್ಯಾನ್ ಮಾಡಬೇಕು ಅಂದರೆ ಗುರುತಿಸ್ಬೇಕು, ಕಂಡುಹಿಡಿಬೇಕು. ಮಿಷನ್ ಮೂಲಕ ಅಲ್ಲ, ನಾವೇ ಗುರುತಿಸ್ಬೇಕು. ಭೂಮಿಯ ಒಳಗಡೆ ಗರ್ಭದಲ್ಲಿ ನಾವು ಕಟ್ಟುವ ಮನೆ, ಆ ನಿವೇಶನದ ಭೂಗರ್ಭವನ್ನು ನಾವು ಗಮನಿಸದೇ ಕಟ್ಟುತ್ತಿರುವ ಮನೆಗಳಲ್ಲಿ ಈ ಸಮಸ್ಯೆ ಮೇಲ್ಮುಖವಾಗಿ ಎಲ್ಲವೂ ಕೆಲಸ ಮಾಡ್ತಾ ಇದೆಯೇ ಹೊರತು ಕೆಳಮುಖವಾಗಿ ಸಮಸ್ಯೆ ಯಾವ ಕಾರಣಕ್ಕೂ ಮಾಡ್ತಾ ಇಲ್ಲ. ಯಾವ ಮುಖ ಹೋಗ್ತಾ ಇದೆ ಅಂದ್ರೆ ಮನಸ್ಸಿಗೆ ಒತ್ತಡ ಅನ್ನುವಂಥದ್ದು ಭೂಗರ್ಭವನ್ನ ಗಮನಿಸದೇ ಇರುವ ಕಾರಣ ಬರ್ತಾ ಇದೆ ಪ್ರತಿಯೊಬ್ಬರಿಗೂ ಅನ್ನುವಂಥ ವಿಚಾರ. ಭೂಗರ್ಭವನ್ನ ಗುರುತಿಸದೆ, ಈಗ ಉದಾಹರಣೆ, ಗುರುಗಳೇ, ಗರ್ಭಿಣಿ ಹೆಂಗಸ್ಗೆ ಸ್ಕ್ಯಾನ್ ಮಾಡ್ತಾರಾ ಇಲ್ವಾ? ಮಾಡ್ತಾರೆ ಗುರುಗಳೇ. ಯಾಕೆ? ಒಳಗಡೆ ಹೇಗಿದೆ ಅಂತ ಅಲ್ವಾ ಮಾಡ್ತಾರೆ. ಹೌದು. ನಾವು ಇಷ್ಟು ಎಚ್ಚರಿಕೆ ತಗೊಳ್ಳೋ ಜನ, ನಾವು ಬದುಕಬೇಕು ಈ ಭೂಮಿ ಮೇಲೆ, ಇಡೀ ಕುಟುಂಬ ಬದುಕಬೇಕು, ಆ ಒಂದು ರೀತಿಯನ್ನ ಯೋಚನೆ ಮಾಡಿದ್ರೆ ಈ ಭೂಮಿಯನ್ನ ನಾವು ಗುರುತಿಸುವುದಕ್ಕೆ ನಮ್ಮಿಂದ ಆಗಿದೆಯಾ? ಗುರುತಿಸ್ಬೇಕಾ ಬೇಡವಾ? ಗುರುತಿಸ್ಬೇಕು. ಯಾವಾಗ ಗುರುತಿಸೋದು? ಹೇಗೆ ಗುರುತಿಸೋದು? ಅಲ್ಲ, ಈಗ ಗುರುತಿಸ್ಬೇಕನ್ನುವಂಥ ವಿಚಾರಕ್ಕೆ ಈಗ ಭೂಮಿಯನ್ನ ದೇವರು ಅಂತ ಅನ್ಕೊಂಡಿದೀವಿ ಗುರುಗಳೇ. ಹಾಗಿದ್ಮೇಲೆ ಅದನ್ನ ಏನನ್ನ ಗುರುತಿಸ್ಬೇಕು? ಭೂಮಿ ಅಂದ್ಮೇಲೆ ದೇವರು ಅಲ್ವಾ ಅನ್ನುವಂಥ ಅಭಿಪ್ರಾಯ ಇರುತ್ತಲ್ವಾ ಗುರುಗಳೇ? ಇದು ಸೋಮಾರಿಗಳು ಹೇಳೋ ಮಾತು. ಯಾಕೆ ಗುರುಗಳೇ? ಅಲ್ಲ, ಹಿಂಗಂತಾರಲ್ಲ, ಭಗವಂತ ಮೇಲವನೇ, ಭಗವಂತ ಎಲ್ಲವನೇ ಮೇಲಿದ್ದಾರೆ, ನಾವಿರೋದೆಲ್ಲಿ? ಕೆಳಗಡೆ ಭೂಮಿಯಲ್ಲಿ. ನಾವು ತೋರಿಸ್ಬೇಕಿದ್ದೆಲ್ಲಿ? ಭೂಮಿಯಲ್ಲಿ. ನಾವು ತೋರಿಸ್ತಾ ಇರೋದೆಲ್ಲಿ? ಮೇಲೆ. ಈಗ ದಡ್ರ ಬುದ್ಧಿವಂತರ ನೀನೇ ಯೋಚನೆ ಮಾಡಮ್ಮ. ಭಗವಂತ ಮೇಲವನ ಸ್ವಾಮಿ, ಏನು ಹೇಳಿದ್ರು ಭಗವಂತ ಮೇಲವನ ಸ್ವಾಮಿ. ಅಲ್ಲ ರೀ, ನಿಂತಿರೋದು ಭೂಮಿ ಮೇಲೆ, ತೋರಿಸೋದು ಮೇಲಕ್ಕೆ. ಬರೀ ಸುಳ್ಳಲ್ವ ಬದುಕ್ತಾ ಇರೋದು ನಾವು? ಯಾರು ತೋರಿಸ್ಬೇಕು? ನಾವು ಭೂಮಿ ತೋರಿಸ್ಬೇಕು. ದೇವರು ಅಂತ ಒಪ್ಕೊಂಡಿತಾನೆ ಭೂಮಿನ, ಮತ್ತು ಮೇಲೆ ಯಾಕೆ ತೋರಿಸೋದು? ಅಂದರೆ ಲೆಕ್ಕ ಹಾಕೊಳ್ಳಮ್ಮ, ನಮ್ಮ ದೇಹದ ಅಂಗಾಂಗಗಳು ಎಷ್ಟರ ಮಟ್ಟಕ್ಕೆ ನಮ್ಮ ಪ್ರಯತ್ನವಿಲ್ಲದೆ ತನ್ನ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ತಿಳ್ಕೋಬೇಕು. ಖಂಡಿತ ಗುರುಗಳೇ, ಅಲ್ವಾ? ಹೌದು. ಬೆಟ್ಟ ಹತ್ತೋ ಅಂದ್ರೆ ನನ್ನ ಕಾಲ ಆಗಲ್ಲ. ಬೆಟ್ಟ ಹತ್ತೋದು ಯಾವ್ದ್ರಿಂದ? ಕಾಲಿಂದ. ಹೇಳೋದು ಯಾವ್ದನ್ನ? ನನ್ನ ಕೈಲಾಗಲ್ಲ ಕಣಪ್ಪ. ಅಂದರೆ ನಾವು ಯಾವ ಮಟ್ಟಕ್ಕೆ ಹೋಗಿದ್ದೀವಿ ಅಂದರೆ ನಮಗೆ ಗೊತ್ತು ಗುರಿ ಇಲ್ಲದ ರೀತಿಯಲ್ಲಿ ನಮ್ಮ ಅಂಗಾಂಗಗಳ ಚಲನೆ ಆಟೋಮೆಟಿಕ್ ನಡೆಯುತ್ತೆ. ಇದು ಭೂಮಿಯ ಗುರುತ್ವಾಕರ್ಷಣೆಯ ಮೂಲಕವಾಗಿ ನಡೀತಾ ಇರೋದೇ ಹೊರತು ನೀವು ಮಾಡ್ತಾ ಇರೋ ಕ್ರಿಯೆಗಳಲ್ಲ. ಮಲಗಿದ್ರೂ ವ್ಯಕ್ತಿ ಏನು ಬೇಕೋ ದೇಹ ಹೆಂಗೆ ಬಳಸ್ಕೋಬೇಕು ಬಳಸ್ಕೊಂಡ್ಬಿಡ್ತಾರೆ, ನಿದ್ದೆಯಲ್ಲಿದ್ದರೂ ಕೂಡ. ಹೌದು ತಾನೆ? ಸತ್ಯ ತಾನೆ? ಹಾಗೆ ಈ ಭೂಮಿಯಲ್ಲಿ ಇಂತಹ ಒಂದು ವಿದ್ವತ್ ಅನ್ನೋದಕ್ಕೆ ಮೂಲ ಕಾರಣ ಏನು ಹೇಳಬೇಕು ಅಂದರೆ ವಿದ್ಯುತ್ ಅಂತ ಹೇಳಬೇಕು. ವಿದ್ವತ್ಗೆ ಮೂಲ ಕಾರಣ ಯಾವುದು? ವಿದ್ಯುತ್, ಕರೆಂಟು. ನಮ್ಮ ವಾಸದ ಮನೆಯಲ್ಲಿ ಭೂಮಿಯ ಒಳಗಡೆ ಇರುವ ಕರೆಂಟು ಎಷ್ಟು ಶಕ್ತಿಯುತವಾಗಿದೆ, ಹೈ ಪವರ್ಲಿ ಇದೆಯಾ, ಲೋ ಪವರ್ಲಿ ಇದೆಯಾ ತಿಳ್ಕೊಬೇಕಲ್ಲ. ಇವತ್ತೇ ವಸ್ತು, ನೀನು ಹೇಳ್ದಂಗೆ ಇವತ್ತೇ ವಸ್ತು ಮಾತು ಕೇಳ್ತಾ ಇರೋದು ನಾವು. ಅಲ್ವಾ? ಒಂದಕ್ಕೊಂದು ಕನೆಕ್ಷನ್ ಕೊಟ್ಕೊಂಡು ಇರಬೇಕು ಅನ್ನುವಂಥ ವಿಚಾರನೇ ಹೊಸದು ಗುರುಗಳೇ. ಈಗ ನಾವು ಆ ವಿದ್ಯುತ್ ಶಕ್ತಿ ಇಲ್ಲದೆ, ಅಂದ್ರೆ ಶಾಖ ಇಲ್ಲದೆ ಯಾವುದೇ ವಸ್ತು ಇನ್ನೊಂದು ಕಡೆಗೆ ಚಲಿಸಲ್ಲ. ಹೌದು. ಅದು ಏನಕ್ಕೆ ಬೇಕಾಗತ್ತೆ ಅಂದ್ರೆ ನಮ್ಗೊಂದು ತರಬೇತಿ ಬೇಕು, ಟ್ರೈನಿಂಗು. ಏನು ಟ್ರೈನಿಂಗ್ ಗುರುಗಳೇ? ಆಹಾರ ಚಲನಾಕ್ರಮವನ್ನು ಗುರುತಿಸಿಕೊಳ್ಳಿ. ಆಹಾರದ ಚಲನಾಕ್ರಮ. ಆಹಾರ ಅನ್ನಪಾನೀಯಗಳನ್ನು ಗುರುತಿಸುವುದಕ್ಕೆ, ಅನ್ನಪಾನೀಯಗಳನ್ನು ಚಲನೆ ಆಗ್ಬೇಕದು. ಆಗ್ಬೇಕಾ ಬೇಡ? ಅನ್ನಪಾನೀಯ ಚಲನೆ ಆಗ್ಬೇಕು. ಎಲ್ಲಿ ಗುರುಗಳೇ? ದೇಹದಲ್ಲಿ. ದೇಹದಲ್ಲಿ ಚಲನೆ ಆಗ್ಬೇಕಾ ಬೇಡವಾ? ಆಗ್ಲೇಬೇಕು ಗುರುಗಳೇ. ಅದರಲ್ಲಿ ಇದನ್ನ ಗುರುತಿಸ್ಕೋಬೇಕು. ಇದು ಗುರುತಿಸ್ಕೋಬೇಕು ಅಂದ್ರೆ ಸಮಯಕ್ಕೆ ಸರಿಯಾಗಿ ನಿನ್ಗೆ ಗೊತ್ತಾಗಬೇಕು ನೀರು ಕುಡಿಬೇಕು, ನಿನ್ಗೆ ಗೊತ್ತಾಗಬೇಕು ಊಟ ಮಾಡಲೇಬೇಕು,
ನಿನಗೆ ಗೊತ್ತಾಗಬೇಕು ನಾನು ಹೀಗೆ ಬದುಕಬೇಕು, ನಿನಗೆ ಗೊತ್ತಾಗಬೇಕು ನಾನು ಇಷ್ಟು ಗಂಟೆಗೆ ಮಲ್ಕೋಬೇಕು. ಯಾವ ಗಡಿಯಾರ ಹೇಳ್ತಾ ಇರೋದು? ಮನಸ್ಸಿನ ಗಡಿಯಾರ, ದೇಹದಲ್ಲಿರ್ತಕ್ಕಂತಹ ಗಡಿಯಾರ ಹೇಳ್ತಾ ಇರೋದು. ಹೌದು, ಇದೇ ನಮ್ಮಲ್ಲಿರ್ತಕ್ಕಂಥ ಭಗವಂತ, ಇದೇ ಜೈವಿಕ ಗಡಿಯಾರನ ಗುರುಗಳು. ಈ ಗಡಿಯಾರವನ್ನ ನಾವು ಎಷ್ಟು ಮಟ್ಟಿಗೆ ನಡೆಸ್ತಾ ಇದ್ದೀವಿ ಅನ್ನೋದೇ ನಮ್ಮ ಸೋಮಾರಿತನದ ಪರಮಾವಧಿ. ಇದನ್ನ ನಡೆಸಕ್ಕೆ ಅವಕಾಶ ಕೊಟ್ಟೇ ಇಲ್ಲ, ಕೊಡ್ತಾನೂ ಇಲ್ಲ, ಗೊತ್ತಿರುವ ಏನು ನನಗೆ ಗೊತ್ತಿಲ್ಲ. ಬೇಕು ಅಂತ ಬೇಡ ಅಂತ? ಖಂಡಿತ ಬೇಕು ಗುರುಗಳೇ. ನೀವು ಹೇಳ್ದಾಗೆ ಗೋಡೆಯ ಗಡಿಯಾರಕ್ಕೆ ನಾವು ಅವಲಂಬಿತ ಆದ್ಮೇಲೆ ನಮ್ಮ ದೇಹದಲ್ಲಿರುವಂತ ಗಡಿಯಾರದ ಬಗ್ಗೆ ನಮ್ಗೆ ಅರಿವಿಲ್ಲ ಗುರುಗಳೇ, ನಿಜಕ್ಕೂ ಅಲ್ವಾ? ಹೌದು. ಸೊ ಈ ಒಂದು ವಿಷಯವನ್ನ ಸರಿಯಾದ ಕ್ರಮದಲ್ಲಿ ಅನುಸರಿಸಬೇಕು ಅಂತಕ್ಕಂಥ ಲೆಕ್ಕಾಚಾರ ಆದರೆ ನಾವು ಒಂದಿಟ್ಕೋಬೇಕು, ಮೊಬೈಲ್ನ ನಮ್ಮ ಜೇಬಲ್ಲಿ ಮೇಲ್ಗಡೆ ಜೇಬಲ್ಲಿ ಇಟ್ಕೋಬೇಕು. ಇನ್ನೂ ವಿಶೇಷವಾಗಿ ನಮ್ಮನ್ನು ಆಟ ಆಡಿಸೋದಕ್ಕೆ ಪ್ರಯತ್ನವನ್ನು ಮಾಡುತ್ತೆ. ಯಾವುದು? ಮೊಬೈಲ್ ಇಡೋದು. ಈಗ ಓಡ್ತಾ ಇರೋದು ಯಾವುದು? ಮೊಬೈಲ್ ಗುರುಗಳೇ. ಅದಕ್ಕೇನು ಸಿಮ್ ಹಾಕೋದು ಯಾವುದದು? 3Gನ 5G ಗುರುಗಳೇ. ಈಗ ನಾವು 3ಕ್ಕೆ ತಡ್ಕೊಳಕ್ಕಾಗಲ್ಲ. ನಮ್ಮ ದೇಶದಲ್ಲಿರ್ತಕ್ಕಂಥ ಭೂಮಿ 3Gನ ಜೇನ 3G ಗುರುಗಳೇ. 3G ಇದು ನಮ್ಮ ದೇಹ, ನಮ್ಮ ಇರ್ತಕ್ಕಂಥ ಭೂಮಿಗೆ ಯಾಕೆ ತಡೆಯಕ್ ಆಗ್ತಾ ಇಲ್ಲ ಅಂದ್ರೆ, ನಮ್ಮ ಭೂಮಿಯಿಂದ ನಮಗೆ ಏನು ಸಿಗಬೇಕು ನಮ್ಮ ದೇಹಕ್ಕೆ ಅದನ್ನ ಇದು ಕಂಪ್ಲೀಟ್ ಬರ್ನ್ ಮಾಡುತ್ತೆ. ಭೂಮಿ ಆಕರ್ಷಣೆ ಎಳ್ಕೊಳ್ಳಲ್ಲ, ಅದನ್ನ ಮೇಲಕ್ಕೆ ಎತ್ತುತ್ತೆ. ನಮ್ಮ ದೇಹದಲ್ಲಿ ಆಗ್ತಾ ಇರ್ತಕ್ಕಂಥ ರಾಸಾಯನಿಕವಾಗಿ ಏನು ದ್ರವಗಳು ಉತ್ಪತ್ತಿ ಆಗತ್ತೆ, ನಮ್ಮ ದೇಹಕ್ಕೆ ಏನೇನು ಭಾಗಕ್ಕೆ ಬೇಕು ಅದನ್ನ ಮೇಲ್ಮುಖವಾಗಿ ತಳ್ಳುತ್ತೆ. ನಾವು ಬಳಸುತ್ತಿರುವ ಮೊಬೈಲ್, ಇದನ್ನು ನಾವು ಎಷ್ಟು ಮಟ್ಟಕ್ಕೆ ಅರ್ಥ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥ ವಿಚಾರ ಮಗುವಿಂದನೇ ಶುರುವಾಗಿದೆ. ಈಗ ಮಗು ಊಟ ಮಾಡಿಸ್ತೀವಿ, ನಾವು ಊಟ ಮಾಡ್ತೀವಿ. ಮಗು ಮೊಬೈಲಲ್ಲಿ ಇರಬೇಕಾದ್ರೆ ಆಹಾರ ಯಾವ ಕಾರಣಕ್ಕೂ ಮುಂದಕ್ಕೆ ಮೂವ್ ಆಗಲ್ಲ. ಅಂದ್ರೆ ಮೊಬೈಲ್ ನೋಡ್ಕೊಂಡು ತಿನ್ನುವಂಥ ಅಭ್ಯಾಸ, ತಿನ್ನುವಂಥದ್ದಾಗಲಿ ನೋಡುವಂಥದ್ದಾಗಲಿ, ಮೊಬೈಲನ್ನು ಮುಟ್ಟಿದಾಗ ನಮ್ಮ ಚಲನವಲನಗಳು, ನಮ್ಮ ದೇಹದಲ್ಲಿ ನಡಿಬೇಕಾದ ಚಲನವಲನಗಳು ಮುಂದಕ್ಕೆ ಮೂವ್ ಆಗೋದಕ್ಕೆ ತುಂಬ ಕಷ್ಟ. ಅದೇನಾಗುತ್ತೆ, ಮೇಲ್ಮುಖವಾಗಿರುತ್ತೆ. ಅದಕ್ಕೆ ಮಗು ಹುಚ್ಚುಚ್ಚಾಡ್ದಂಗೆ ಆಡ್ತದೆ, ಇದೇನು ತಿಕ್ಲಾಡ್ದಂಗೆ ಆಡ್ತದೆ, ಇದು ಯಾಕೆ ಹಿಂಗೆ ಆಡ್ತದೆ ಅಂತ ಮಗುಗೆ ಬೈದ್ರೆ ನಾವು ಮಾಡ್ತಿರೋ ಕೆಲಸ ಏನು, ಮಗು ಮಾಡಿಸ್ತಾ ಇರೋ ಕೆಲಸ ಏನು, ಸ್ವಲ್ಪ ಯೋಚನೆ ಮಾಡಬೇಕು. ಹೌದಾ? ಈ ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಕ್ಕಂತಹದ್ದು ನಾವು ಅತಿ ಮುಖ್ಯವಾಗಿ ಮಾಡಬೇಕಾದಂತಹ ಕೆಲಸ. ಆದರೆ ನಾವು ಮಾಡುತ್ತಿರುವುದು ಯಾವ ಕೆಲಸ ಅಂತಕ್ಕಂಥದ್ದು ಅಂದರೆ, ನಮಗೆ ಬೇಕಾಗಿರೋದು ಏನಪ್ಪ ಅಂದರೆ, ಒಂದು ದೊಡ್ಡ ಸಮಸ್ಯೆ ಉದ್ಭವ ಆಗತ್ತೆ ಇದರಿಂದ. ಏನು? ದೇಹನ ಮಾತು ಯಾಕೆ ಕೇಳ್ತಾ ಇಲ್ಲ ಅಂದರೆ, ದೇಹದ್ದು ಬಯಕೆ ಜಾಸ್ತಿ. ಇಂದ್ರಿಯಗಳ ಬಯಕೆ, ಕಣ್ಣಿಗೇನೋ ನೋಡಬೇಕು, ಕೈ ಏನೋ ಮುಟ್ಟಬೇಕು, ಈ ಬಯಕೆ ಇಲ್ಲ ಅಂತಿಮ್ಮ. ಇದಕ್ಕೆ ಕಣ್ಣಲ್ಲಿ ಕಣ್ಣೊಡೆಯೋದು ಅಂತ ನಾವು ಹೇಳ್ತೀವಿ. ಇನ್ನೊಂದು ಕಣ್ಣೊಡೆಯೋ ಅಭ್ಯಾಸ ಇದೆ, ಕಣ್ಣಿಂದ ಕಣ್ಣೊಡಿತೀವಿ, ಇದು ಗೊತ್ತಿರೋ ವಿಷಯ. ಇನ್ನೊಂದು ರೀತಿಯಲ್ಲಿ ಕಣ್ಣೊಡೆಯೋ ಅಭ್ಯಾಸ ಇದೆ. ಅದೇಗೆ ಗುರುಗಳೇ? ಮನಸ್ಸಲ್ಲಿ ಕಣ್ಣೊಡೆಯೋದು ಅಂದ್ರೆ ಬಯಕೆ ಇಟ್ಕೊಳ್ಳೋದು. ಮುಟ್ಟಿದ್ರೆ ಹೆಂಗಿರಬಹುದು, ಹೆಂಗಾಗಬಹುದು, ಅದು ನೋಡಿದ್ರೆ ಏನಾಗಬಹುದು, ಕಲ್ಪನೆ. ಇದು ಇನ್ನೊಂದು ರೀತಿ ಕಣ್ಣೊಡೆಯೋದು. ಇದು ಯಾರು ಗೊತ್ತಾಗಲ್ಲ. ಇಲ್ಲ ಗುರುಗಳೇ. ಹೆಂಗಿದೆ? ನಿಜಕ್ಕೂ ಗೊತ್ತಾಗಲ್ಲ ಗುರುಗಳೇ. ಅಲ್ಲ, ಮನಸ್ಸಲ್ಲಿ ಕಣ್ಣೊಡೆಯೋದು ಇದೆಯಾ ಅಂದ್ರೆ ಎಂತೆಂಥದ್ದು ಬೇಕು ಸ್ವಾಮಿ. ನಾವೇನೇನೋ ಕಂಡಿಡ್ದೀವಿ ಅಂತಿದ್ದೀವಲ್ಲ, ಅಪ್ರಾಣೆ ಏನೋ ಕಂಡಿಡ್ದಿಲ್ಲ. ನಮ್ಮ ದೇಹ ಮನಸ್ಸನ್ನ ಒಂದು ಕಡೆ ಸೇರಿಸುವಂತಹದ್ದು ಏನೂ ನಾವು ಕಂಡಿಡಿಯೋಕ್ಕಾಗಿಲ್ಲ. ಆಗಿದೆಯೇನಮ್ಮ? ನಿಜಕ್ಕೂ ಇಲ್ಲ. ಮತ್ತೆ ಹೆಂಗ್ರಿ ಬದುಕ್ತೀರಾ ಈ ಭೂಮಿಯಲ್ಲಿ? ಒತ್ತಡದ ಮನಸ್ಥಿತಿಯಲ್ಲೇ ಇಡೀ ಕುಟುಂಬ ಇದೆ, ಒತ್ತಡದಲ್ಲೇ ಇದೆ. ನಾವು ಯಾವುದ್ರಲ್ಲಿ ಇರಬೇಕಿತ್ತು? ಆಕರ್ಷಣೀಯವಾಗಿರಬೇಕು. ಆಕರ್ಷಣೆ ಏನಕ್ಕೆ ಬೇಕು? ಪ್ರೀತಿಯಾಗಿ. ಅಯ್ಯೋ, ನನ್ನ ಗಂಡನ್ನ ನೋಯಿಸ್ಬಾರ್ದು, ನನ್ನ ಹೆಂಡತಿನ ನೋಯಿಸ್ಬಾರ್ದು, ನನ್ನ ಮಕ್ಕಳನ್ನ ನೋಯಿಸ್ಬಾರ್ದು, ನಮ್ಮ ಅಪ್ಪ ಅಮ್ಮನ್ನ ನೋಯಿಸ್ಬಾರ್ದು. ಯಾಕೆ? ಪ್ರೀತಿ, ಬಾಂಡಿಂಗ್. ಇದು ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ನಿಜಕ್ಕೂ ಚೆನ್ನಾಗಿರುತ್ತೆ ಗುರುಗಳೇ. ಈ ಕುಟುಂಬಕ್ಕೆ ಬೇಕಾಗಿರುವ ಪ್ರೀತಿ ಎಲ್ಲಿದೆ ಸ್ವಲ್ಪ ಯೋಚನೆ ಮಾಡಿ. ನಮ್ಮ ಒತ್ತಡದ ಮನಸ್ಥಿತಿಯಿಂದ ಮನೆಯಲ್ಲಿ ಒಬ್ಬರಿಗೊಬ್ಬರು ಆಗ್ತಾ ಇಲ್ಲ ಅಂತ ಸಮಸ್ಯೆಯನ್ನು ಯಾವ ಕಾಲದಿಂದಲೂ ಇದನ್ನು ಸರಿ ಮಾಡೋಕ್ಕಾಗಿದೆಯಾ? ಯಾವ ರೂಪಲಾದರೂ ಸರಿ ಇಲ್ಲ ಗುರುಗಳೇ. ಹಾಗಿದ್ದ ಮೇಲೆ ನಾವು ಹೇಗೆ ಬದುಕ್ತಾ ಇದ್ದೀವಿ ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಕರ್ತವ್ಯ ಏನು ಮಾಡಬೇಕು ಅಂತ ತಿಳ್ಕೋಬೇಕು. ಈ ತಿಳ್ಕೊಳ್ತಕ್ಕಂತಹ ವಿಚಾರದಲ್ಲಿ ನಾವು ಎಷ್ಟರ ಮಟ್ಟಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು
ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದರೆ ಮಗು ಹುಟ್ಟಿದಾಗ ಗಡಿಯಾರ ನೋಡ್ತಾರೆ ತಾನೆ, ಗುರುತು ಮಗು ಅಂತ. ಹೌದು ಅಲ್ವಾ? ಆ ಗಡಿಯಾರ ಸಮಯವನ್ನು ಮೆನ್ಷನ್ ಮಾಡ್ತಾರೆ. 7:20 ಮಗು ಹುಟ್ಟಿದೆ. ಹೌದು, ಇದು ಗಡಿಯಾರ ನೋಡ್ಕೊಂಡು ಬರ್ದಿರೋದು. ಹೌದು, ಅದನ್ನ ನೋಡ್ಕೊಂಡೆ ಕುಂಡ್ಲಿ ಮಾಡ್ತಾ ಇರೋದು. ಹೌದು. ಅಪ್ರಾಣೆ ಸುಳ್ಳು. ಸುಳ್ಳು ಹೇಗೆ ಗುರುಗಳೇ? ಹೇಳೋಣ. ಗಡಿಯಾರ ನೋಡ್ಕೊಂಡು ಮಗು ಹುಟ್ಟಿದೆ, ಸರಿ. ಆ ಗಡಿಯಾರವನ್ನು ನಾವು ಮೆನ್ಷನ್ ಮಾಡಿದ್ದೀವಿ ಅಂದರೆ ವಿಷಯ ತಿಳ್ಕೋಬೇಕು. ಸುಮ್ಮನೆ ತಪ್ಪು ಅಂದ ತಕ್ಷಣ ಏನು ಹಿಂಗೆ ಹೇಳ್ಬಿಟ್ರಲ್ಲ ಅಂತ ಅನ್ಕೊಳ್ಳೋದಲ್ಲ. ಓಕೆ. ಇಲ್ಲಿ ನಿಜವಾಗಿಯೂ ಬೇಕಾಗಿರ್ತಕ್ಕಂತಹ ತಾಯಿಯ ಗರ್ಭದಲ್ಲಿ ತಾಯಿಯಾದವಳು ಸಮಯಕ್ಕನುಸಾರವಾಗಿ ಆಹಾರವನ್ನು, ನೀರನ್ನು ಸರಿಯಾದ ಸಮಯದಲ್ಲಿ ಬಳಸಿರ್ತಕ್ಕಂಥದ್ರ ಮೇಲೆ ಮಗು ಒಳಗಡೆ ಇರ್ತಕ್ಕಂಥದ್ದು. ಹೌದು. ಅದರ ಆರೋಗ್ಯ, ಅದರ ಮನಸ್ಥಿತಿ ತಾಯಿಯ ಮೇಲೆ ಅವಲಂಬಿಸ್ಕೊಂಡಿರುತ್ತೆ. ಅದು ಏನು ಕೆಟ್ಟಿರುತ್ತೋ, ಏನು ಆಗಿರುತ್ತೋ ಮಗು, ಅದು ಗರ್ಭದಲ್ಲೇ ಆಗೋಗಿರುತ್ತೆ. ಈಗ 8:20 ನೀವು ಬರ್ಕೊಂಡ್ರಲ್ಲ, ಆ ದೇಹದ ಒಳಗಡೆ ಮಗು ಸ್ಥಿತಿ ಏನಾಗಿದೆ ಅಂತ ಆ ಟೈಮಲ್ಲಿ ಸಿಕ್ಕಲ್ಲ. ಈಗ ನಾವು ಏನು ಕಂಡುಹಿಡಿಬೇಕು ಅಂದರೆ, ಈ ತಾಯಿ ಯಾವಾಗ ಕನ್ಸ್ಯೂಮ್ ಅಂತ ಆದಂತಹ ಒಂದು ಸಂದರ್ಭವನ್ನು ಗುರುತಿಸ್ಕೊಂಡಾಗ 9 ತಿಂಗಳು ಹಿಂದಕ್ಕೆ ಹೋಗ್ಬೇಕು. ಇದು ಸ್ವಲ್ಪ ಕೇಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಎಲ್ಲ ಹುಟ್ಟದ್ ಕೇಳಿದ್ರೆ ಇವ್ರು ಹಿಂದಕ್ಕೆ ಹೋಗ್ಬೇಕು ಅಂತಾರಲ್ಲಪ್ಪ. ಖಂಡಿತ ಅನ್ಸುತ್ತೆ ಗುರುಗಳೇ. ಅಲ್ಲ, ಅರ್ಥ ಮಾಡ್ಕೊಳ್ದೇ ಇದ್ದಾಗ ಗಾಬರಿ ಆಗತ್ತೆ. ಸ್ವಲ್ಪ ಯೋಚನೆ ಮಾಡಿ. ಮಗು ಹುಟ್ಟಿದ ಸಮಯವನ್ನು ತಗೋಬಾರ್ದು ಅಂತಿಲ್ಲ, ತಗೊಳ್ಳಿ. ಭೂಮಿಗೆ ಪಾದಾರ್ಪಣೆ ಮಾಡಿದ ಸಮಯ ತಗೋಬೇಕು, ಫೈನ್. ಆದರೆ ತಾಯಿ ಗರ್ಭಕ್ಕೆ ಪಾದಾರ್ಪಣೆ ಮಾಡಿದ ಸಮಯ ಏನು ಮಾಡೋಣ ಗುರುಗಳೇ? ಅದನ್ನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ವಲ್ಲ ಗುರುಗಳೇ? ಯಾವ ಸಮಯಕ್ಕೆ ಅದು ಅಂಕುರಾರ್ಪಣೆ ಆಗುತ್ತೆ ಅನ್ನುವಂಥದ್ದು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಅಲ್ವಾ? ಅಲ್ಲ, ಒಂದು ವಿಷಯ, ಪ್ರಪಂಚದಲ್ಲಿ ಎಲ್ಲ ಕಂಡುಹಿಡಿದಿದ್ದೀವಿ ಅಂತಕ್ಕಂತಹ ವಿಚಾರಕ್ಕೆ ಹೋದರೆ ಇದನ್ನು ಕಂಡುಹಿಡಿಯೋಕ್ಕಾಗಲ್ಲ ಅಂತ ಹೇಳಿದ್ರೆ ಅದು ನಮ್ಮ ಸೋಮಾರಿತನೇ ಗಟ್ಟಿ. ಅಂದರೆ ಆ ರೀತಿಯಾಗಿ ನಾವು ಯಾವ ಕಾರಣಕ್ಕೂ ಕಂಡುಹಿಡಿಯೋಕ್ಕಾಗಲ್ಲ ಅಂತಕ್ಕಂತಹ ವಿಚಾರಕ್ಕೆ ಹೋದಾಗ ಏನು ಬರುತ್ತೆ ಅಂದರೆ, ನಾವು ಜನನವಾದ ಮಗುವಿನ ದೇಹಸ್ಥಿತಿ ಏನಿರುತ್ತೋ ಆ ದೇಹಸ್ಥಿತಿಯನ್ನು ಗುರುತಿಸಿದಾಗ ಅದು ಯಾವಾಗ ಪ್ರಾರಂಭ ಅನ್ನೋದನ್ನು 100% ಹೇಳ್ಬೋದು. ಅದನ್ನು ಗುರುತಿಸುವಂತಹ ಜ್ಞಾನತ್ವ ಇರಬೇಕು ಕುಂಡಲಿ ಬರೆಯುವವರಿಗೆ. ಮಗು 9 ತಿಂಗಳ ಹಿಂದೆ ಹೇಗೆ ಪ್ರಾರಂಭ ಆಯಿತು ಅಂತ, ತಾಯಿಯ ಗರ್ಭದಲ್ಲಿ ಪ್ರವೇಶ ಆಯಿತು ಅಂತಕ್ಕಂಥದ್ದಕ್ಕೆ ಕಾರಣಗಳನ್ನು, ಮತ್ತು ಆವ ದಿನದಿಂದ ಈ ಮಗು ಹೊರಗೆ ಬರೋವರೆಗೂ ತಾಯಿ ಬಳಸಿದಂಥ ಅನ್ನಪಾನ ಅಂದರೆ ನೀರು ಮತ್ತು ಆಹಾರ ಯಾವ ರೀತಿಯಲ್ಲಿ ಆ ಮಗುಗೆ ಸಿಕ್ಕಿದೆ, ತಾಯಿ ಯಾವ ರೀತಿ ಬಳಸಿದೆ, ಇದು ಮಗುವಿನ ನಿಜವಾದ ಕುಂಡಲಿ. ನಾವು ಹುಟ್ಟಿದ್ದು ಸಾವು ಎರಡನ್ನು ತಿಳ್ಕೊತೀವಲ್ವಾ? ತಿಳ್ಕೊಂಡಿಲ್ಲ, ಹೇಳೋಣ. ಹುಟ್ಟು ಸಾವು ಬೇಕು, ಇದು ಮಾಮೂಲಿ ಪ್ರಕ್ರಿಯೆ ಅಂತ ಹೇಳ್ತೀವಿ. ಹಾಗೆ ಮಗು ಪ್ರವೇಶ ಆಗಿದ್ದು, ನಮ್ಮ ಭೂಮಿಗೆ ಪ್ರವೇಶ ಆಗಿದ್ದು, ಎರಡನ್ನೂ ತಗೊಳ್ಳುವಂಥ ಲೆಕ್ಕ. ಗರ್ಭ ಪ್ರವೇಶ ಒಂದು, ಭೂಮಿ ಕುಟುಂಬಕ್ಕೆ ಪ್ರವೇಶ ಒಂದು. ಇವೆರಡನ್ನೂ ನಾವು ಒಂದುಗೂಡಿಸೋದಕ್ಕೆ ಪ್ರಯತ್ನ ಮಾಡಿದಾಗ ಯಾಕೆ ಸ್ವಾಮಿ ಅಷ್ಟು ಕಷ್ಟ ಬೀಳಬೇಕು? ಅದು ತಿಳ್ಕೊಂಡು ನಾವೇನು ಮಾಡಬೇಕಾಗೈತೆ? ಈಗ ಕಾಲದಿಂದ ನಡ್ಕೊಂಡು ಬಂದಿಲ್ವಾ ನಾವು, ಅಲ್ವಾ? ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಈಗ ಭೂಮಿಯಲ್ಲಿ ನೀರಿದೆ, ನದಿಯಲ್ಲಿ, ಸಮುದ್ರದಲ್ಲಿ ನೀರಿದೆ. ಈ ನೀರನ್ನು ಮತ್ತೆ ಮರುಬಳಕೆ ಮಾಡ್ತೀವಾ ಇಲ್ವಾ? ಮಾಡ್ತೀವಿ ಗುರುಗಳೇ. ಹೇಗೆ? ನೀರನ್ನು, ಭೂಮಿಯಲ್ಲಿ ಇರುವ ನೀರನ್ನು, ಸಮುದ್ರದಲ್ಲಿ ಇರುವ ನೀರನ್ನು ಮತ್ತೆ ಮರುಬಳಕೆ ಮಾಡ್ತೇವೆ. ಹೇಗೆ ಮಾಡ್ತೀವಾ ಇಲ್ವಾ? ಮಾಡ್ತೀವಿ ಗುರುಗಳೇ. ಮಾಡ್ತೀವಿ ಅಂತ ಒಪ್ಕೊಂಡು ಹೇಳಿಲ್ಲ ಅಂದ್ರೆ ಏನು ಗೊತ್ತಾಗಲ್ಲ ಅಲ್ವಾ? ಅದು ಆವಿಯ ರೂಪದಲ್ಲಿ ಮತ್ತೆ ಮೇಲಕ್ಕೆ ಸೆಳೆಯುತ್ತಾ ಇಲ್ವಾ? ಹೌದು ಗುರುಗಳೇ, ಖಂಡಿತ. ಆಯ್ತಾ? ಅದು ಹೋಗಿ ಮೋಡಗಳ ರೂಪವನ್ನ ತಾಳಿ ಮತ್ತೆ ರಿಪೀಟ್ ಆಗತ್ತೆ ತಾನೆ, ಅಲ್ವಾ? ಈಗ ಎಲ್ಲೋ ಇರುವ ಭೂಮಿ ಅಂದ್ರೆ ಎಲ್ಲೋ ಇರುವ ಈ ಭೂಮಿ, ಎಲ್ಲೋ ಇರುವ ಆ ಆಕಾಶ ಎಲ್ಲಿಂದ ಎಲ್ಲಿಗೆ ಆಕರ್ಷಣೆಯಾಗಿ ಒಂದಾಗೋದಕ್ಕೆ ಒಂದು ಪ್ರಯತ್ನ ಆಗ್ತಾ ಇದೆ ಅಂದ ಮೇಲೆ ನಾವು ಈ ಮನಸ್ಸು ಮತ್ತೆ ದೇಹವನ್ನು ಒಂದು ಮಾಡ್ಲಿಕ್ಕೆ ಯಾಕಾಗಿಲ್ಲ ಅಂತ ಪ್ರಶ್ನೆ. ಅದಾಗಿದೆ ತಾನೆ? ಹೌದು. ಭೂಮಿ ಮತ್ತೆ ಆಕಾಶ ಒಂದಾಗಿದೆ ನಾವು ನಡೀತಾ ಇರೋದು ಅಂದ ಮೇಲೆ ನಮ್ಮ ಮನಸ್ಸು ನಮ್ಮ ದೇಹವನ್ನು ಯಾಕೆ ಒಂದು ಮಾಡಿಲ್ಲ? ನಿಮ್ದಾಗಿದೆಯಾ? ಗಂಡಂದಾಗಿದೆಯಾ? ಅಥವಾ ಮಕ್ಕಳದಾಗಿದೆಯಾ? ಯಾರ್ದು ಆಗಿಲ್ಲ. ಮತ್ತು ಹೆಂಗೆ ನೀವು ಒತ್ತಡ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇದೆಯಾ? ನಾನು ಆಗ್ಲೇ ಹೇಳ್ದಾಗೆ ದೇಹ ಮತ್ತು ಮನಸ್ಸನ್ನು ಒಂದು ಮಾಡಬೇಕು ಅನ್ನುವಂಥ ವಿಚಾರನೇ ಗೊತ್ತಿಲ್ಲ ಗುರುಗಳೇ. ಗೊತ್ತಿದ್ರೂ ಯಾವ ರೀತಿ ಮಾಡ್ಕೋಬೇಕು ಅನ್ನೋ ಗೊಂದಲದಲ್ಲೇ ಎಷ್ಟೊಂದು ಜನ ಇರ್ತಾರೆ ಗುರುಗಳೇ. ಅದಕ್ಕೆ ನಿಮ್ಮ ಕಡೆಯಿಂದ ಮಾಹಿತಿ ಗುರುಗಳೇ, ಹೇಗೆ ಒಂದು ಈಗ ಒಂದು ವಿಷಯ ಏನಾಗುತ್ತೆ ಅಂದರೆ, ನಮಗೆ ಈ ಎರಡು ಒಂದು ಯಾನಕ್ಕೆ ಆಗ್ತಾ ಇಲ್ಲ, ಆಗಬೇಕು. ಎಷ್ಟೋ ಜನ ಪ್ರಯತ್ನ ಮಾಡ್ತಾವೆ. ಯಾಕೆ ಆಗ್ತಾ ಇಲ್ಲ ಅಂತ ಏನಾದ್ರು ಹೇಳೋಕ್ಕಾಗತ್ತಾ? ಕಷ್ಟ ಇದೆ, ಗೊತ್ತಾಗ್ತಾ ಇಲ್ಲ ಅಂತಾನ, ಇಲ್ಲ ನಾವು ಪ್ರಯತ್ನ ಮಾಡ್ತಾ ಇಲ್ಲ ಅಂತಾನ?
ಪ್ರಯತ್ನ ಮಾಡೋದಕ್ಕೆ ರೂಟ್ ಸಿಗ್ತಾ ಇಲ್ಲ ಗುರುಗಳೇ. ಅಂದರೆ ಇದಕ್ಕೆ ಮುಖ್ಯ ಸೇವನೆ ಮತ್ತೆ ವಿಸರ್ಜನೆ. ಆಹಾರ ಸೇವನೆ ಮತ್ತೆ ವಿಸರ್ಜನೆ, ಇವೆರಡನ್ನ ನಾವು ಗುರುತಿಸುವವರೆಗೂ ನಮ್ಮ ದೇಹ ಮನಸ್ಸು ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೆರಡು ಏನಕ್ಕೆ ಬೇಕಲ್ಲಿ? ಆದ್ರೂ ಕೆಲಸ ಮಾಡ್ತಾ ಬಿಡ್ರಿ. ಅದು ಅವಾಗ್ಲಿಂದನೂ ಇದೆ, ಈಗಲೂ ಇದೆ, ಅದು ನಡ್ಕೊಂಡು ಹೋಗ್ತಾನೆ ಇರುತ್ತೆ, ಸೇವನೆ ವಿಸರ್ಜನೆ ಅನ್ನೋ. ಅದಕ್ಕೆ ಎಲ್ಲ ತಲೆಕೆಟ್ಟಿದ್ಯಾ ಅಂತ ಎಲ್ಲರೂ ಕೇಳೋದು. ಬೇಜಾರಾದಾಗ ಹೆಂಡತಿ ಗಂಡನ್ ಹೇಳ್ಬೋದು, ಗಂಡನ್ ಹೆಂಡತಿ ಹೇಳ್ಬೋದು, ತಲೆಕೆಟ್ಟಿದ್ಯಾ ನಿಂಗೆ ಅಂತ ಹೇಳ್ತಾರ ಇಲ್ವಾ? ಮಕ್ಳಿಗೂ ಹೇಳ್ತಾರೆ. ಯಾರು ಮನೆಯಲ್ಲಿ ಮಾತು ಬಳಸಲ್ಲ ಹೇಳಮ್ಮ, ಯಾವ ವಿಷಯಕ್ಕಾರು ಹೇಳ್ತಾರೆ, ನೀನು ತಲೆಕೆಟ್ಟೋಗೈತೆ ನಿಂಗೆ, ಯಾಕೆ ಹಿಂಗೆ ಆಡ್ತೀಯಾ ಅಲ್ವಾ? ಯಾರು ತಲೆಕೆಟ್ಟಿರೋದು? ಹೇಳ್ದವ್ರಗ ಕೇಳಿಸ್ಕೊಳ್ಳೋರ್ಗ? ಹೇಳ್ದವರು ಕೆಟ್ಟಿರುತ್ತೆ ಅಲ್ಲ, ಎಲ್ಲಾ ತರಕ್ಕೂ ಇದೇ ಸಮಸ್ಯೆ. ಇದಕ್ಕೆ ಕಾರಣ ಇಷ್ಟೇ, ನಾವು ಆ ವಿಸರ್ಜನೆ ಮತ್ತು ಆಹಾರ ಸೇವನೆ ಅಂತಕ್ಕಂಥ ವಿಷಯದಲ್ಲಿ ನಾವು ತುಂಬ ಹಿಂದೆ ಹೊರಟೋಗಿದ್ದೀವಿ. ಅದು ಸರಿಯಾದ ರೀತಿಯಲ್ಲಿ ಗಮನಿಸ್ಕೊಂಡಾಗ, ಅಂದರೆ ಒಂದೇ ಸಮಯದಲ್ಲಿ ಬಳಸುವಂಥ ಆಹಾರ ಸೇವನೆ, ಕರೆಕ್ಟ್ ಸಮಯದಲ್ಲೇ ತಗೊಳ್ತಕ್ಕಂಥ ನೀರು, ಇದೆರಡೂ ಕೂಡ ನಾವು ಗಮನಿಸ್ಕೊಳ್ತಕ್ಕಂಥ ವಿಷಯಕ್ಕೆ ಬಂದರೆ ವಿಸರ್ಜನಾ ಕ್ರಿಯೆ ಏನಿದೆ ಆಟೋಮೆಟಿಕ್ ಸರಿಯಾಗಿ ನಡೀತಾ ಹೋಗುತ್ತೆ. ಇದು ನಡೆದಾಗ ಒಳ್ಳೆಯ ನಿದ್ದೆ ಪ್ರಾಪ್ತಿ ಆಗತ್ತೆ. ಯಾವ್ದು ಬೇಕು? ಒಳ್ಳೆಯ ನಿದ್ದೆ ಪ್ರಾಪ್ತಿ ಆಗತ್ತೆ. ಸಕಾಲಕ್ಕೆ ಬರುವ ನಿದ್ದೆ, ನೀನು ಬರ್ಸ್ಕೊಳ್ಳೋದಲ್ಲ, ನಿದ್ದೆ ಅದೇ ಬರಬೇಕು. ಊಟ ಆ ಕ್ಷಣದಲ್ಲಿ ಬೇಕು, ಆಗಲೇ ಮಾಡಬೇಕು. ನೀರು ಜ್ಞಾಪಕದಿಂದ ಕುಡಿಬೇಕು. ಇದಿಷ್ಟು ನಡೆದಾಗ ನಿಮಗೆ ನಿಮ್ಮ ದೇಹದ ಗಡಿಯಾರ ಏನೇನು ನಡಿಬೇಕು, ಯಾವ್ಯಾವ ಟೈಮ್ಗೆ ಏನೇನು ಜ್ಞಾಪಕ ಬರಬೇಕು, ಯಾರ ಹತ್ರ ಏನು ಮಾತಾಡಬೇಕು, ಹೇಗೆ ಮಾಡಬೇಕು, ಎಲ್ಲವನ್ನು ಕೂಡ ನಿಮ್ಮ ದೇಹವೇ ಕೆಲಸವನ್ನು ಮಾಡಿಸುತ್ತೆ. ಅಂದರೆ ಜೈವಿಕ ಗಡಿಯಾರ ಆಕ್ಟಿವೇಟ್ ಆಗುತ್ತೆ ಬಾಡಿಯಲ್ಲಿ ಅಂತ. ಈಗ ನಾವು ಅದಕ್ಕೆ ಲಾಕ್ ಮಾಡಿ ಎಷ್ಟು ತಗೊಂಡು ಎಲ್ಲ ಬಿಸಾಕ್ಬಿಟ್ಟು ಊರೆಲ್ಲ ಹುಡುಕ್ತಾ ಇದ್ದೀವಿ. ನನಗೆ ಯಾಕೋ ಮನಃಶಾಂತಿ ಇಲ್ಲ, ನನಗೆ ಯಾಕೋ ನೆಮ್ಮದಿ ಇಲ್ಲ, ನನಗೆ ಯಾಕೋ ಹುಷಾರಿಲ್ಲ, ಹೌದಲ್ವಾ? ಇದಕ್ಕೆ ಉತ್ತರ ಏನಾದ್ರು ಸಿಕ್ಕಿದೆಯಾ? ಸಾಧ್ಯನೇ ಇಲ್ಲ ಗುರುಗಳೇ. ಹಾಗಿದ್ದ ಮೇಲೆ ಈಗ ಇವತ್ತು ಇಷ್ಟೊತ್ತರೆಗೂ ಹೇಳಿದ ವಿಷಯದಲ್ಲಿ ಏನೋ ಸಿಗಬಹುದು ಅಂತ ಅನ್ಕೋತೀನಮ್ಮ? ಸಿಗ್ಬೋದು ಗುರುಗಳೇ, ಅದರಿಂದ ಸರಿಯಾದ ಆಹಾರ ಸೇವನೆ, ಸರಿಯಾದ ನೀರು ಕುಡಿಯುವಂಥ ಕ್ರಮ ಅನ್ನುವಂಥದ್ದನ್ನ ಹೇಗೆ ತಗೋಬಹುದು ಗುರುಗಳೇ? ಅಂದರೆ ನಿನಗೆ ಜ್ಞಾಪಕ ಬಂದಾಗ ನೀರು ಕುಡಿತೀಯ, ಹೌದು, ಇದು ತಪ್ಪಲ್ವಾ? ತಪ್ಪು ಗುರುಗಳೇ. ಯಾಕೆ ಅಂದರೆ ನೀನಾಗಿಲ್ಲ, ಕಾರಣ ಇಂದ್ರಿಯಗಳು ನಮ್ಮನ್ನು ಕಾಡಿಸ್ತಾ ಇದೆ. ಏನು ಎಲ್ಲೋ ಹೋಗ್ಬೇಕು ಅಂತಿದ್ದೆ, ಹೋಗಲಿಲ್ಲ. ನಾನು ಏನೋ ಎಲ್ಲೋ ನೋಡಬೇಕು ಅಂತಿದ್ದೆ, ಪಿಕ್ಚರ್ಗೆ ಹೋಗ್ಬೇಕು ಅಂತಿದ್ದೆ, ನೋಡಲಿಲ್ಲ. ಎಲ್ಲೋ ಒಂದು ಗೋಬಿ ತಿನ್ನಬೇಕು ಅಂತಿದ್ದೆ, ತಿನ್ನಲಿಲ್ಲ. ಇದು ನಿಮ್ಮ ಮನಸ್ಸು ಇಂದ್ರಿಯಗಳನ್ನು ಬಂಧನ ಮಾಡಿ ಇಟ್ಕೊಂಡ್ಬಿಟ್ಟಿರ್ತದೆ, ಬಿಟ್ಕೊಡಲ್ಲ, ಜ್ಞಾಪಕ ಬರಲ್ಲ. ಅವಾಗ ಅದೇ ಮೈಂಡಲ್ಲಿ ಇರ್ತದೆ. ಏನು, ನಾನು ತಿನ್ನಬೇಕು, ನಾನೆಲ್ಲೋ ಹೋಗಬೇಕು, ನಾನು ಮಲ್ಕೋಬೇಕು, ಯಾರನ್ನ ಲವ್ ಮಾಡಬೇಕು. ಸೊ ಏನೋ ಅವ್ರ ವೈಯಕ್ತಿಕ. ಇದು ನಿಮ್ಮ ದೇಹ ಯಾವ ಕಾರಣಕ್ಕೂ ತೃಪ್ತಿಯಾಗಿರೋದಕ್ಕೆ ಬಿಡಲ್ಲ. ಮನಸ್ಸು ಒಂದು ಕಡೆ ಇರಲ್ಲ. ಈ ದೇಹ ಒಂದು ಕಡೆ, ಮನಸ್ಸು ಒಂದು ಕಡೆ ಇದ್ದಾಗ ಮನುಷ್ಯನಿಗೆ ಮೆಮೊರಿ ಲಾಸ್ ಆಗುತ್ತೆ, ಅಂದರೆ ಜ್ಞಾಪಕ ನೆನಪಿನ ಶಕ್ತಿ ಹೋಗ್ತಾ ಹೋಗುತ್ತೆ. ಸೊ ಏನು ಸಕಾಲಕ್ಕೆ ಸರಿಯಾಗಿ ಮಾಡಲಿಕ್ಕಾಗಲ್ಲ. ಏನು ಸಕಾಲಕ್ಕೆ ಆಗಬೇಕಾಗಿರೋದು? ಊಟ ಮಾಡುವುದು ಸಕಾಲಕ್ಕೆ, ನೀರನ್ನು ಎಷ್ಟು ಪ್ರಮಾಣ ನಾವು ದೇಹಕ್ಕೆ ತಗೋಬೇಕು ಅನ್ನೋದು ಆ ಸಕಾಲಕ್ಕೆ ತಗೋಬೇಕು ನಾವು. ಇದೆಲ್ಲ ನಡೆದಾಗ ಏನಾಗುತ್ತೆ, ನಮಗೆ ನಿದ್ದೆ ತುಂಬ ಚೆನ್ನಾಗಿ ಸಕಾಲಕ್ಕೆ ಬರುತ್ತೆ. ಈ ಮೂರು ನಡೆದಾಗ ದೇಹ ಮನಸ್ಸು ಒಂದು ಆಗುವಂಥ ಸಾಧ್ಯತೆ ತುಂಬ ಹತ್ತಿರ ಇರುವಂಥ ಲಕ್ಷಣಗಳು. ಗುರುಗಳೇ, ನಿಮ್ಮಿಂದ ಇಂದ್ರಿಯಗಳ ನಿಗ್ರಹ ಅನ್ನುವಂಥ ವಿಚಾರದ ಬಗ್ಗೆ ಮಾಹಿತಿ ತಗೋತೀನಿ. ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ರೇಖಾ ಕೇಳಿಸ್ತಿದ್ಯಾ? ಮೇಡಮ್ ಕೇಳಿಸ್ತಿದೆ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕಿತ್ತು ರೇಖಾ ಅವರೇ? ಮೇಡಮ್ ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಅವ್ರದ್ದು ನಕ್ಷತ್ರ ತಿಳಿಸಿ. ಇದು ಮೇಡಮ್ 11ನೇ ತಾರೀಕು 11ನೇ ತಿಂಗಳು. ಅಮ್ಮ ನಕ್ಷತ್ರ ತಿಳಿಸಿ. ನಕ್ಷತ್ರ ಅಷ್ಟೊಂದು ನನಗೆ ಗೊತ್ತಿಲ್ಲ ಮೇಡಮ್. ಓಕೆ, ಕರೆ ಕಟ್ ಆಗಿದೆ ಗುರುಗಳೇ. ಸಹನಾ ಅಂತ ಇದ್ದಾರೆ. ಹಲೋ ಹಲೋ ಸಹನಾ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಸಹನಾ ಅಲ್ಲ, ಸೋನಾ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆನೇ. ನಿಮ್ದು ನಕ್ಷತ್ರ ತಿಳಿಸಿ. ಹಲೋ ಹಲೋ, ನಕ್ಷತ್ರ ತಿಳಿಸಿ ಅಮ್ಮ ನಿಮ್ದು. ಪೂರ್ವಭದ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಮಸ್ಕಾರ ಗುರು. ನಾರಾಯಣ. ಅಮ್ಮ ಸ್ವಲ್ಪ ಜೋರಾಗಿ ಮಾತಾಡೋಕ್ಕಾಗತ್ತಾ? ಹಾಂ, ಮಾತಾಡ್ಬೋದು. ಸೋನಾ ನಾನು ನಿನ್ನ ಹೆಸರು? ಹಾಂ ಹೌದು. ಏನು ಓದಿದ್ಯಾ? ಸೆಕೆಂಡ್ PU ಮುಗೀತು. ಓಕೆ, ಈಗ ಏನು ಆಗಬೇಕು ಅಂತ ಕರೆ ಮಾಡಿದೆ? ಏನು ಬೇಕು ಅಂತ? ಮುಂದೆ ಕೆರಿಯರ್ ಬಗ್ಗೆ ತಿಳ್ಕೊಳಕ್ ಮಾಡಿದೆ ಗುರುಜಿ. ಓ, ಮುಂದೆ ಕೆರಿಯರ್ ಬಗ್ಗೆ ಬೇಕಾ? ಹಾಂ. ನಿಮ್ಮ ತಂದೆ ಏನು ಮಾಡ್ತಾರೆ? ಅವರು ಲೆಕ್ಚರರ್. ಓಕೆ,
ನಿಮ್ಮ ಮನೇಲಿ ಎಷ್ಟು ಜನ ನೀವು ಮಕ್ಕಳಿರೋದು? ಇಬ್ರು. ನೀನೇ ಮೊದಲನೇವಳಾ? ಇಲ್ಲ, ಎರಡನೇ ಅವಳು. ಓಕೆ ಅಮ್ಮ, ನೀನು ರಾತ್ರಿ ಹೊತ್ತು ಕರೆಕ್ಟ್ ಟೈಮ್ಗೆ ಮಲ್ಕೋತೀನಿ, ಮಲ್ಕೊಂಡ ತಕ್ಷಣ ನಿದ್ದೆ ಬರುತ್ತೆ ಅಂತ ಗೊತ್ತಾ? ಮಲ್ಕೊಂಡಾಗ ನಿದ್ದೆ ಬರುತ್ತೆ ಗುರುಜಿ. ಎಷ್ಟು ಗಂಟೆಗೆ ಮಲ್ಕೋತೀನು? ಡೈಲಿ ಒಂದೊಂದು ಟೈಮ್ ಮಲ್ಕೋತೀನಿ. ಯಾಕೆ? ಫೋನ್ ನೋಡೋದು ಏನಾರ ಲೇಟ್ ಆದರೆ. ಓಕೆ. ಬೆಳಿಗ್ಗೆ ಒಂದೇ ಟೈಮ್ಗೆ ಹೇಳ್ತೀಯಾ, ಯಾವಾಗ ಅಂದ್ರೆ ಅವಾಗ ಹೇಳ್ತೀಯ? ಬೆಳಗ್ಗೆ ಹೊತ್ತು 7:30ಗೆ ಎದ್ದೇಳ್ತೀನಿ. ಏನಮ್ಮ ಹುಡುಗಾಟ, ಇನ್ನು ಸ್ವಲ್ಪ ಲೇಟಾಗಿ ಮಲ್ಕೋಬೇಕಣ್ಣಮ್ಮ. ಓದೋ ಮಕ್ಕಳು ಲೇಟಾಗಿ ಹೇಳ್ಬೇಕಲ್ಲಮ್ಮ. 10:30 11ಕ್ಕೆ ಎದ್ದು ಒಂದು 12:30ಗೆ ತಿಂಡಿ ತಿಂದು ಒಂದು 5 ಗಂಟೆಗೆ ಊಟ ಮಾಡಬೇಕು. ಹಿಂಗೆಲ್ಲ ಹೆಂಗೆ ಅಮ್ಮ? ನಿನಗೆ ಅರ್ಥ ಆಗ್ತಿದೆಯಾ? ಆರೋಗ್ಯ ಅಂತಕ್ಕಂಥದ್ದು ನಾವು ಮಲಗೋದು, ಬೆಳಗ್ಗೆ ಏಳೋದು ಕರೆಕ್ಟಾಗಿದ್ದರೆ ಮಾತ್ರ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಸ್ಕೂಲಲ್ಲಿ ಏನಾದ್ರು ಹೇಳ್ಕೊಟ್ಟಿದ್ದಾರಾ ನಿನಗೆ? ಅಲ್ಲ ಕಾಲೇಜಲ್ಲಿ ಹೇಳ್ಕೊಟ್ಟಿದ್ದಾರೆ. ಯಾಕೆ ಮಾಡಿಲ್ಲ? ಇದು ಮಾಡು ಮೊದಲು. ಯಾಕೆ ಅಂದರೆ ನಿನಗೆ ನಿದ್ದೆನೇ ರಾತ್ರಿ ಚೆನ್ನಾಗಿರಲ್ಲ, ಯೋಚನೆ ಮಾಡಿಕೊಂಡೇ ಮಲಗಿರ್ತೀಯ, ಬೆಳಗ್ಗೆ ಯೋಚನೆ ಮಾಡಿಕೊಂಡೇ ಬೆಡ್ಡಿಂದ ಹೇಳ್ತೀಯ. ಕೆರಿಯರ್ ಬೇರೆ ಕೇಳ್ತಿದ್ಯತ್ತ, ಯಾವ ಪುರುಷಾರ್ಥಕ್ಕೋ? ಉಸಿರಾಟ ಚೆನ್ನಾಗಿದೆಯಾ? ಮಲಗೋ ಟೈಮ್ ಚೆನ್ನಾಗಿದೆಯಾ? ಚರ್ಮ ಚೆನ್ನಾಗಿದೆಯಾ? ದೇಹದಲ್ಲಿ ಏನೂ ಚೆನ್ನಾಗಿಲ್ಲ. ಇವೆಲ್ಲ ಹಂಗೆ ಪೆಂಡಿಂಗ್ ಇಟ್ಬಿಡೋಣ. ಮುಂದಿನ ಕ್ಯಾರಿಯರ್ ಬೇಕು. ಏನು ಮಾಡ್ತೀಯಮ್ಮ? ನಮ್ಮ ದೇಶ ಯಾವತ್ತಕ್ಕೆ ಇದರಿಂದ ಹೊರಗೆ ಬರುತ್ತೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಕೇಳಿದ್ದೇ ಕೇಳು, ಜೀವನ ಎಲ್ಲ ದೇವ್ರು ಕೇಳೋದು, ಶಾಸ್ತ್ರ ಕೇಳೋದು, ದೇವ್ರು ಕೇಳೋದು, ಶಾಸ್ತ್ರ ಕೇಳೋದು. ಇದೆರಡು ಬಿಟ್ಟರೆ ಕೆಟ್ಟ ಅಭ್ಯಾಸ ನಮ್ಮ ದೇಶದಲ್ಲಿ ಇನ್ನೇನು ಜನಕ್ಕೆ ಗೊತ್ತಿಲ್ಲ. ಇಲ್ಲ ದೇವ್ರ ತಾ ಅಳ್ತಾರೆ, ಇಲ್ಲ ಶಾಸ್ತ್ರ ಕೇಳೋರ ಹತ್ರ ಅಳ್ತಾರೆ. ಇವ್ರು ಎರಡು ಕಡೆನೂ ಏನು ಇವ್ರು ಸಿಕ್ಕಲ್ಲ ಅಂತ ನಮ್ಮ ಜನಕ್ಕೆ ಇನ್ನೂ ಗೊತ್ತಿಲ್ಲ. ಮೊದಲು ಅಭ್ಯಾಸ ಚೆನ್ನಾಗಿಟ್ಕೋ, ಆರೋಗ್ಯ ಚೆನ್ನಾಗಿರುತ್ತೆ. ನೀನು ಇನ್ನೂ ಏನೂ ಇಲ್ಲ, ಏನೂ ತಿಳ್ಕೊಂಡಿಲ್ಲ, ಕೆರಿಯರ್ ಬಗ್ಗೆ ತೊಗೊಂಡು ಏನು ಮಾಡ್ಕೊತೀಯ? ಏನು ಕೇಳಬೇಡ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಗಳೇ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಅಮ್ಮ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮೇಡಮ್, ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು. ಅವ್ರದ್ದು ನಕ್ಷತ್ರ ತಿಳಿಸಿ. ಮೇಡಮ್, ಹೆಸರು ತನ್ಮಯ್ ಅಂತ. ನಕ್ಷತ್ರ ಬಂದು ವಿಶಾಖ ನಕ್ಷತ್ರ ಮತ್ತೆ ವೃಶ್ಚಿಕ ರಾಶಿ. ಗುರುಗಳಿದ್ದಾರೆ, ಮಾತಾಡಿ. ಹಲೋ. ನಮಸ್ತೆ ಗುರುಜಿ. ನಾರಾಯಣ, ಹೇಳಮ್ಮ, ಎಷ್ಟು ವಯಸ್ಸು ಮಗುಗೆ? 13 ವರ್ಷ. ಏನು ಹೆಸರು? ತನ್ಮಯ್ ಅಂತ. ತನ್ಮಯ್ ಗಂಡು ಹುಡುಗನಾ? ಹೆಣ್ಮಗು ಸರ್. ಓಕೆ. ಏನು ಬೇಕು ಅಂತ ಇವಾಗ ಕರೆ ಮಾಡಿದೆ? ಸರ್, ಮಗು ಹೆಂಗೆ ವಿದ್ಯಾಭ್ಯಾಸದ ಬಗ್ಗೆ ಅಂತ ತಿಳ್ಕೊಬೇಕಿತ್ತು. ಸ್ವಲ್ಪ ಬುದ್ಧಿ ಎಲ್ಲ. ನೀನೇನು ಓದಿದ್ಯಾ? ಸರ್, ನಾವು ಸೆಕೆಂಡ್ PUC. ಅಲ್ಲಮ್ಮ, ನನ್ನ ಒಂದು ಪ್ರಶ್ನೆ, ನಿಮಗೆ ಮಕ್ಕಳು ಪಡ್ಕೊಳ್ಳೋದು ಓದ್ಸಕ್ಕ ಅಥವಾ ಆರೋಗ್ಯಕ್ಕೆ ಇಟ್ಕೋಬೇಕಾ? ಎಲ್ಲದೂ ಸರ್. ಏನಮ್ಮ ಏನು ಮಾತಾಡ್ತೀರಮ್ಮ? ಕನ್ನಡ ಭಾಷೆ ಮೊದಲು ಅರ್ಥ ಮಾಡ್ಕೋತಾಯಿ. ಎಲ್ಲ ಬೇಕಂತ ಎಲ್ಲಿಂದ ಬಂದ್ಬಿಡುತ್ತೆ? ಹಾಂ, ಆ ಮಗುನ ಕರೆಕ್ಟಾಗಿ ಯೂರಿನ್ ಮೋಷನ್ ಕರೆಕ್ಟಾಗಿ ಆಗತ್ತೆ ಅಂತ ಗೊತ್ತೇನಮ್ಮ ನಿನಗೆ? ಹಾಂ, ಸರಿಗಿದೆಯಾ ಮಗು? ಯೂರಿನ್ ಮೋಷನ್ ಸರಿಗಿದೆಯಾ? ಗುರುಜಿ, ಸರಿ ಇದೆ. ಸರಿಗಿದೆಯಾ? ನೀನು ತಾಯಿ ಆಗಿರ್ತಕ್ಕಂತಹ ಸ್ಥಾನಕ್ಕೆ ನಿಜಕ್ಕೂ ತುಂಬ ದೂರ ಇದೆಯಾ ನೀನು? ಆ ಮಗು ಯೋಚನೆ ಮಾಡ್ತಕ್ಕಂಥದ್ದು 13 ವರ್ಷಕ್ಕೆ ಅದು ಎಷ್ಟು ಮಟ್ಟಕ್ಕೆ ಸೈಲೆಂಟಾಗಿರ್ತಾಳೆ ನೋಡಿದ್ಯಾನಮ್ಮ? ಇಲ್ಲ ಗುರುಜಿ, ತುಂಬ ಚೇಷ್ಟೆ ಪೆದ್ದು ಥರ ಆಡುತ್ತೆ. ಹೂನಮ್ಮ, ಪೆದ್ದು ಅನ್ನೋದು ಏನು ಹೇಳ್ತಾರೆ ಅದನ್ನು? ಮತ್ತೆ ಅವಳು ಎಷ್ಟು ಮಂಕಿರ್ತಾಳೆ. ಏನಮ್ಮ ಇದೆಯಾ ನಿನ್ನ ತಾಯಿ? ಅದರಲ್ಲಿ ಬೇರೆ PUC ಓದಿದ್ಯಾ? ಏನಮ್ಮ ಕತೆ ಇದು? ಮಕ್ಕಳನ್ನು ಎತ್ತಂಥ ಮಕ್ಕಳನ್ನ ಗುರ್ಸೋಕ್ಕೆ ತಾಯಂದಿರಿಗೆ ಗೊತ್ತಿಲ್ಲ ಅಂದರೆ ಶಾಸ್ತ್ರ ಕೇಳ್ತಿಲ್ಲ ತಾಯಿ, ಮುಂದೆ ವಿದ್ಯಾಭ್ಯಾಸ ಕೇಳ್ತೀಯ ಅಮ್ಮ. ಆ ಮಗುಗೆ ನಿಜಕ್ಕೂ ಹೇಳ್ತೀನಿ, ಆಪ್ರೇಷನ್ಗಳು ಮಾಡ್ಸೋಕ್ಕೆ ರೆಡಿ ಆಗಬೇಕೇ ಹೊರತು ವಿದ್ಯಾಭ್ಯಾಸ ಸಿಕ್ಕಲ್ಲ. ನಿಮ್ಮಂಥ ಸೋಮಾರಿ ತಂದೆ ತಾಯಿಗಳು ಮಕ್ಕಳಿಗೆ ಆಗಬಾರ್ದು. ಇದು ಎಷ್ಟು ಜನಕ್ಕೆ ಬೇಜಾರಾಗುತ್ತೋ ನಂಗೆ ಗೊತ್ತಿಲ್ಲ. ಯಾವುದೇ ತಂದೆ ತಾಯಿ, ಅದರಲ್ಲೂ ತಾಯಿ ಆದವರು ಮಗುವಿನ ಆರೋಗ್ಯಕ್ಕಾಗಿ ಕೇಳುವಂಥ ತಾಯಿ ನಾನು ಕೇಳಲೇ ಇಲ್ಲ. ಬರೀ ಮುಂದೆ ಏನಾಗುತ್ತೆ, ಮದುವೆ ಯಾವಾಗ ಆಗುತ್ತೆ, ಎಂಥ ಅನ್ಯಾಯವಾಗಿ ಮಕ್ಕಳನ್ನ ಬೆಳೆಸ್ತಾ ಇದ್ದೀರಾ, ಎಷ್ಟು ಅನ್ಯಾಯವಾಗಿ ಮಕ್ಕಳನ್ನ ನೀವಾರ ಕೈಯಾರ ನೀವು ತೊಂದರೆ ಕೊಡ್ತಾ ಇದ್ದೀರಾ, ಸ್ವಲ್ಪ ಯೋಚನೆ ಮಾಡಿ. ಪ್ರತಿ ತಾಯಿ ಅಂದರೆ ಯೋಚನೆ ಮಾಡಬೇಕು. ಮುಂದಿನ ಭವಿಷ್ಯ, ಕೆಲಸ, ಮದುವೆ, ಮಗು ಯಾವಾಗ ಆಗುತ್ತೆ, ಯಾವ ಪುರುಷಾರ್ಥಕ್ಕೆ ಈ ಭೂಮಿಗೆ ಬಂದೋ ನಾವು? ಏನು ವ್ಯಾಪಾರ ಮಾಡೋಕ್ಕೆ ಬಂದಿದ್ದೀವ ನಾವು? ಆರೋಗ್ಯವನ್ನು, ದೇಹವನ್ನು ಕಾಪಾಡ್ಕೊತ ಭಗವಂತ ಕಳಿಸಿದ್ರೆ 28 ರೋಗ ದೇಹದಲ್ಲಿ ಇಟ್ಕೊಂಡು ಮುಂದೆ ಮಗು ಏನಾಗುತ್ತೆ, ನಾನೇನಾಗ್ತೀನಿ, ಯಾವ ಹುಡುಗನ ಮದುವೆ ಆದರೆ ಸರಿ, ಯಾವ ಹುಡುಗಿಗೆ ಮದುವೆ ಆದರೆ ಸರಿ, ಈ ಕೇಳ್ಕೊಂಡು ಈ ಕೆಟ್ಟ ಅಭ್ಯಾಸದಲ್ಲಿ ದಯವಿಟ್ಟು ನಮ್ಮ ವಾಹಿನಿಯಲ್ಲಿ ಬರ್ತಾ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾನು ಒಂದಂತೂ ಹೇಳ್ತೀನಿ, ಶಾಸ್ತ್ರ ಕೇಳೋದು, ಅಳೋದು, ಯೋಚನೆ ಮಾಡೋದು, ಮುಂದೇನಾಗುತ್ತೆ ಅಂತ ಕೇಳೋದು ದಯವಿಟ್ಟು ಕರೆ ಮಾಡಬೇಡಿ.
ನಾನು ಭವಿಷ್ಯ ಹೇಳಲ್ಲ, ಭವಿಷ್ಯ ಕೇಳಿ ಕೇಳಿ ಹಾಳಾಗಿದ್ದೀವಿ ಅಂತ ಪ್ರತಿಯೊಬ್ಬರು ತಿಳ್ಕೊಳ್ಳಿ. ಜ್ಯೋತಿಷ್ಯ ಆಗಲಿ ಭವಿಷ್ಯ ಆಗಲಿ ಕೇಳಿ ಯಾವ ಕಾರಣಕ್ಕೂ ಯಾರಿಗೂ ಏನೂ ಸಿಕ್ಕಿಲ್ಲ, ಸಿಗೋದು ಇಲ್ಲ. ಕಾರಣ ಗೊತ್ತಿಲ್ಲ ಇಷ್ಟು ಸಲ ಹೇಳಿದ್ದೀನಿ. ಇದರ ಮೇಲೆ ನೀವು ನಂಬಿಕೊಂಡು ಅನುಭವಿಸ್ತೀನಿ ಅಂದರೆ ಅನುಭವಿಸ್ಕೊಳ್ಳಿ. ಒಂದು ಮಗುವಿನ ದೇಹ ಚಿತ್ರಣವನ್ನು ಗುರುತಿಸ್ತಿಲ್ಲ ಅಂದರೆ ಯಾವ ಪುರುಷಾರ್ಥಕ್ಕೆ ತಂದೆ ತಾಯಿ ಆಗಬೇಕು? ನಿಮ್ಮ ಬಗ್ಗೆನೂ ಗುರುತಿಸ್ಕೊಂಡಿಲ್ಲ, ಹೆಂಗೋ ಮದುವೆ ಆಗಿ ಕಾಡಿಬೇಡಿ ಮದುವೆ ಆದ್ರಿ, ಕಾಡಿಬೇಡಿ ಮಕ್ಕಳು ಮಾಡ್ಕೊಂಡ್ರಿ, ಕಾಡಿಬೇಡಿ ಜೀವನ ನಡೆಸ್ತಾ ಇದ್ದೀರಾ. ಹಂಗೆ ಮುಂದಕ್ಕೂ ಮಕ್ಕಳನ್ನ ಯಾಕೆ ಕರ್ಕೊಂಡು ಹೋಗ್ತೀರಾ ತಪ್ಪು ದಾರಿಯಲ್ಲಿ? ನಿಮಗೆ ಶಾಪ ಪರಿಣಮಿಸುತ್ತೆ. ಜೀವನ ಪರ್ಯಂತ ಈ ಶಾಪದಿಂದ ಮುಕ್ತಿ ಆಗೋಕ್ಕಾಗಲ್ಲ. ಒಂದು ಮಗುವನ್ನು ಗುರುತಿಸ್ತಿಲ್ಲ ಅಂದರೆ ತಂದೆ ತಾಯಿ ಆಗೋದಕ್ಕೆ ಅರ್ಹರಲ್ಲ. ಕೋಪ ದಯವಿಟ್ಟು ಯಾರು ಮಾಡ್ಕೋಬೇಡಿ, ಸತ್ಯವನ್ನು ತಿಳ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಮುಂದಿನ ದಾರಿ ಅಲ್ಲ, ಈಗ ಯಾವ ದಾರಿಯಲ್ಲಿದೆ ಮಗು ಅಂತ ತಿಳ್ಕೊಳ್ಳಿ. ಮುಂದೆ ಯಾವ ದಾರಿ ಅಂತ ಯಾರು ಹೇಳೋಕ್ಕಾಗಲ್ಲ, ನೀವು ಕೇಳಕ್ಕೆ ಹೋಗ್ಬೇಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಮ್ಮ. ಗುರುಗಳೇ, ಇನ್ನು ಅವರು ವಿಶಾಖ ನಕ್ಷತ್ರ ಅಂದ ತಕ್ಷಣ ಯೂರಿನ್ ಮೋಷನ್ ಅನ್ನುವಂಥದ್ದು ಕ್ಲಾರಿಟಿ ಇದೆಯಾ ಅಂತ ಕೇಳಿದ್ರೆ ಅದು ಹೇಗೆ ಗುರುಗಳೇ? ಅಮ್ಮ, ಒಂದು ವಿಷಯ ತಿಳ್ಕೊ. ನಾನು ಇವಾಗ ಚಿತ್ರ ತೋರಿಸ್ದೆ. ಯಾವಾಗ ನಮಗೆ ಮೇಲ್ಮುಖವಾಗಿ ನಮ್ಮ ದೇಹ ಮೇಲ್ಮುಖವಾಗಿ ಉಸಿರಾಡದ ಪ್ರಕ್ರಿಯೆ ಮತ್ತು ನಡೀತಕ್ಕಂತಹ ರಕ್ತ ಚಲನೆ ಅತಿ ಮುಖ್ಯವಾಗಿ ಗಮನಿಸ್ಕೋಬೇಕು. ಅದಕ್ಕೆ ರಂಗಿಲಾ ಕಲರ್ ಅಂತ ಹೇಳಿದ್ದು. ದೇಹದಲ್ಲಿ ನಡೀತಾ ಇರ್ತಕ್ಕಂತಹ ನಮ್ಮ ಕಾಲು ಪಾದಕ್ಕೆ ರಕ್ತ ಇಳೀತಕ್ಕಂಥದ್ದೇ ನಿಜವಾದ ಆರೋಗ್ಯ. ಇವತ್ತು ಎಷ್ಟು ಜನಕ್ಕೆ ಬೇಕಾದ್ರೆ ಕರ್ಸಣ್ಣ, ಯಾರಿಗಿಲ್ಲ ಕಾಲು ಜೂ ಮಿಡಿತದೆ, ಕಾಲು ನೋವು ಆಗತ್ತೆ, ಪಾದ ನೋವು ಬರುತ್ತೆ, ಮಂಡಿ ನೋವು ಬರುತ್ತೆ, ಬೆನ್ನು ನೋವು ಬರುತ್ತೆ. ಏನು ಅಂದ್ಕೊಂಡಿದ್ಯಾ ಅಮ್ಮ? ಹೃದಯ ಪೂರ್ಣವಾಗಿ ತನ್ನ ಇರ್ತಕ್ಕಂಥ ಹಿಡಿತವನ್ನು ಕಳ್ಕೊಳ್ತಾ ಹೋಗುತ್ತೆ. ಮೇಲ್ಮುಖವಾಗಿ ತಗೊಳ್ತಕ್ಕಂತಹ ನಮ್ಮ ದ್ರವಗಳನ್ನು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ, ನೀವು ಪ್ರೋಟೀನ್ ಅಂತಿರೋ, ಕ್ಯಾಲ್ಸಿಯಂ ಅಂತಿರೋ, ಏನಂತಿರೋ, ಇದು ಮೇಲ್ಮುಖವಾಗಿ ನಾವು ಬಳಸ್ತಾ ಇರ್ತಕ್ಕಂಥ ಮಟ್ಟಕ್ಕೆ 90% ಹೋಗ್ಬಿಟ್ಟಿದ್ದೀವಿ. ಈ ಸತ್ಯ ಈವರೆಗೂ ಪ್ರಪಂಚದ ಇತಿಹಾಸದಲ್ಲಿ ತಿಳ್ಕೊತಾ ಇದ್ದಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಇದನ್ನು ನಾನು ಚಾಲೆಂಜ್ ಮಾಡಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಭೂಮಿಗೆ ಅನುಸಾರವಾಗಿ ನಾವು ಬದುಕಬೇಕೇ ಹೊರತು ಭೂಮಿಯನ್ನು ಬಿಟ್ಟು ಬದುಕುತ್ತೀವಿ ಅಂತಂದರೆ ಪ್ರತಿಯೊಬ್ಬರಿಗೂ ಇದೇ ಸಮಸ್ಯೆಯಲ್ಲಿ ಎಲ್ಲರೂ ಇದ್ದಾರೆ ಅಂತ ನೇರವಾಗಿ ಹೇಳ್ಬಿಡ್ತೀನಿ ನಾನು. ಇಲ್ಲಿ ಒಬ್ಬರಿದ್ದಾರೆ ಇಬ್ಬರಿದ್ದಾರೆ ಅಂತ ಹೇಳಕ್ಕೆ ಬರಲ್ಲ. ಭೂಮಿಯನ್ನು ಹೊಂದಾಣಿಕೆ ಮಾಡಿಕೊಳ್ಳದೆ, ಭೂಮಿಯನ್ನು ಗುರುತಿಸದೆ, ದೇಹಕ್ಕೂ ಭೂಮಿಯನ್ನು ಒಂದು ಮಾಡದೆ ಯಾರು ಬದುಕ್ತಾ ಇದ್ದೀವೋ ಅದಕ್ಕಿಂತ ಹೆಚ್ಚಾಗಿ ಏನು ಹೇಳ್ಬಿಡ್ತೀನಿ, ಹೃದಯಕ್ಕೂ ನಮ್ಮ ಭೂಮಿಗೂ ನಿಕಟವಾದ ಸಂಬಂಧ ಇದೆ. ಹೃದಯ ಕೆಟ್ಟಾಗ ನಾವು ಕೆಟ್ಟಿದ್ದೀವಿ, ಹೌದಾ? ಇದಕ್ಕೆ ರೋಗ ಹೃದಯ. ಏನು ರೋಗ ಹೃದಯವನ್ನು ಇಟ್ಕೊಂಡಾಗ ನಿಮಗೆ ಮೂತ್ರಪಿಂಡಕ್ಕೆ ಸಮಸ್ಯೆ ಮೊದಲನೇ ಹೊಡೆತ ಎಲ್ಲಿ ಹೊಡೆಯುತ್ತೆ? ಮೂತ್ರಪಿಂಡಕ್ಕೆ. ಅದಕ್ಕೆ ನಾನು ಸಾಕಷ್ಟು ವಿಚಾರಗಳಲ್ಲಿ ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತೀನಿ. ಯೂರಿನ್ ಮೋಷನ್ ಬಗ್ಗೆ ಪ್ರಪಂಚದಲ್ಲಿ ಯಾರು ಇಲ್ಲಿವರೆಗೂ ಬಾಯಿ ಬಿಟ್ಟಿಲ್ಲ. ಕಾರಣ ಗೊತ್ತಿಲ್ವೋ ಏನೋ ನನಗೆ ಗೊತ್ತಿಲ್ಲ. ಯೂರಿನ್ ಮೋಷನ್ನು ಮನುಷ್ಯನಿಗೆ ಶುಚಿ ಆಗಬೇಕಾ ಬೇಡವಾ? ಖಂಡಿತ ಆಗಬೇಕು. ಎಷ್ಟು ಜನಕ್ಕೆ ಕುಟುಂಬದಲ್ಲಿ ಯಾರಿಗಾರು ಒಬ್ಬರಿಗಿದೆಯಾ ದಯವಿಟ್ಟು ನೋಡ್ಕೊಳ್ಳಿ. ಹೇಳಕ್ಕೆ ನಾಚಿಕೆ ಅನ್ಕೋಬೋದು, ಆಗಲ್ಲ ಅನ್ಕೋಬೋದು. ಒಂದಂತೂ ತಿಳ್ಕೊಳ್ಳಿ, ಯಾವುದೇ ಕುಟುಂಬದಲ್ಲಿ ಕರೆಕ್ಟ್ ಸಕಾಲ ಅಂತ ಹೇಳ್ತೀವಿ. ಇದಕ್ಕೆ ಏನು ಹೇಳ್ತೀವಿ? ಸಕಾಲ. ಈ ಸಕಾಲದಲ್ಲಿ ಆಗೋದಕ್ಕೆ ನಮ್ಮಿಂದ ಆಗಿಲ್ಲ. ಕಾರಣ ಏನು ಅಂದರೆ ನಿಜಕ್ಕೂ ಹೇಳ್ತೀನಿ, ವಜ್ರ ಇರತಕ್ಕಂತಹ ನೀರಿನಲ್ಲಿ ವಜ್ರ ಇದೆ ಅಂತ ಹೇಳ್ತಾರೆ. ಏನು? ನೀರಿನಲ್ಲಿ ವಜ್ರ ಇದೆ. ಆ ನೀರಿನಲ್ಲಿ ವಜ್ರ ಇರುವ ಸಮಯ ಯಾವುದು ಸ್ವಾಮಿ ಅಂತ ಕೇಳ್ತೀರಾ? ಹೇಳೋಣ ಈಗಲೇ, ಆಮೇಲೆ ಮಾತಾಡೋಣ ಗುರುಗಳೇ. ಕಾಲರ್ ಇದ್ದಾರೆ. ಹಲೋ 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 ಅನ್ಸೂಯ ಅವರೇ, ನನ್ನ ಮಾತಾಡೋದು ಕೇಳಿಸ್ತಿದ್ಯಾ? ಕೇಳ್ತೈತಿ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಅಮ್ಮ? ನನ್ನ ಮಗಳ ಬಗ್ಗೆ ತಿಳ್ಕೋಬೇಕು. ಅವ್ರದ್ದು ನಕ್ಷತ್ರ ತಿಳಿಸಿ. ಮೃಗಶಿರ ನಕ್ಷತ್ರ. ಮೃಗಶಿರ ಗುರುಗಳಿದ್ದಾರೆ, ಮಾತಾಡಿ. ಹಲೋ, ಹರಿ ಓಂ ಗುರು. ಹೇಳಮ್ಮ, ಏನಾಗಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕು. ಎಷ್ಟು ವಯಸ್ಸು? 20 ಅಂದ್ರೆ ಏನು ಮುಂದಕ್ಕ ಅಷ್ಟೇನಾ? ಈಗ 20 ಮುಗಿದು ಗುರು. ಏನು ಕನ್ನಡ ಮಾತಾಡ್ತೀರ ತಾಯಿ? ಅಯ್ಯೋ, ಓಕೆ. ಏನು ಮಾಡ್ತಾ ಇದ್ದಾಳೆ ಈಗ ಅವಳು? ಸಾಲಿ 10ನೇತಕ್ಕೆ ಬಿಟ್ಟ ಗುರುಜಿ. ನಾವಂಗಾರ ಆಕಿ ಆರೋಗ್ಯ ಸಂಬಂಧನ ಬಿಡಿಸಿದ್ವಿ ಗುರುಜಿ. ಕಿವಿ ಹೊಡಿತೈತಿ, ಕಿವಿ ಹೊಡ್ಸೋ ಬರ್ತೈತಿ ಗುರುಜಿ. ಏನು ನಕ್ಷತ್ರ ಹೇಳಿದೆ? ಮೃಗಶಿರ ಅಲ್ವಾ? ಓಕೆ. ತಲೆನೋವು, ಕಾಲು ನೋವು ಎರಡರಲ್ಲಿ ಯಾವ್ದು ಹೇಳ್ತಾಳೆ? ಗುರುಜಿ ಅಮ್ಮ ಗುರುಜಿ ತಲೆ ನೋಸತ್ತಂತ ಗುರುಜಿ. ಕಿವಿ ಹೊಡಿತಿದ್ ಗುರುಜಿ. ಯಾಕೆಂದ್ರೆ ಅಮ್ಮ, ತಲೆನೋವು ಅಂದರೆ ಕಿವಿ, ಮೂಗು, ಕಣ್ಣು, ಗಂಟ್ಲು ಎಲ್ಲ ಸೇರ್ಕೊಂಡೈತೆ ಅದರಲ್ಲಿ, ಹೌದಾ? ಹೌದು ಗುರುಜಿ. ಯಾವಾಗ ರಿಪೇರಿ ಮಾಡೋದು ನೀನು ಮಾಡಿಸೋದು ಮಗಳಿಗೆ?
ಏನ್ ಗುರುಜಿ ನೀವು ಹೇಳ್ತಿರ್ತೀವಿ ಗುರುಜಿ. ಅಲ್ಲ, ನಾನು ಹೇಳ್ತಾನೇ ಇದ್ದೀನಿ. ಪ್ರಪಂಚದಲ್ಲಿ ಇನ್ನೂ ಕಣ್ಣೇ ತೆರೆದಿಲ್ಲ ಜನಕ್ಕೆ. ನಾನು ಹೇಳ್ತಾನೇ ಇದ್ದೀನಿ. ಮಕ್ಕಳು ಸಾಕ್ಬಿಡೋದು, ಸ್ಕೂಲ್ಗೆ ಹಾಕ್ಬಿಡೋದು, ಆಮೇಲೆ ಶಾಸ್ತ್ರ ಕೇಳೋದು. ತಲೆ ನಮ್ಮದು, ಹೃದಯ ನಮ್ಮದು, ಕಾಲು ನಮ್ಮದು. ನಮ್ಗೆ ಅರ್ಥ ಆಗಿಲ್ವಾ ಅಂತ ನನಗೆ ಅನ್ನಿಸ್ತಾ ಇದೆ. ಈ ಪ್ರತಿಯೊಂದು ಹಂಗಾಗನು ನಮ್ಮದೇ ಗುರುಗಳೇ. ನಮ್ಮದೇ ಅಂತ ಮತ್ತೆ ಅದಕ್ಕೆ ಕಾಯ್ತಾ ಇದ್ದೀರಲ್ಲ. ಈಗ ಲೆಕ್ಕ ಹಾಕೊಳ್ಳಿ, 23 ವರ್ಷ ಮಗುಗೆ ಗೊತ್ತು ಕಣ್ಣಲ್ಲಿ ಸಮಸ್ಯೆ ಆಗ್ತಾ ಇದೆ, ಕಿವಿಯಲ್ಲಿ ಸಮಸ್ಯೆ ಆಗ್ತಾ ಇದೆ, ತಲೆಯಲ್ಲಿ ಸಮಸ್ಯೆ ಆಗ್ತಾ ಇದೆ. ಅಮ್ಮ ತಲೆನೇ ಚೆನ್ನಾಗಿಲ್ಲ ಅಂದರೆ ಅದಕ್ಕೆ ಸ್ಕ್ಯಾನಿಂಗ್ ಹೇಳಿದ್ದು ನಾನು. ಇವರೆಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ನವ್ರು ಇವರು. ಆಗ ನೋಡು ಅಲ್ಲಿ ದುಡ್ಡು ಕಟ್ಬಿಟ್ಟು ಸ್ಕ್ಯಾನ್ ಮಾಡಿಸ್ಬಿಟ್ಟು ಪತ್ರಕ್ಕೆ ಇಟ್ಕೊಂಡು ಹೋಯ್ತಾರೆ. ಈ ಎಡಗೈಲಿ ಪತ್ರ, ಬಲಗೈಲಿ ಮಾತ್ರೆ. ಬಂದೇ ಇರು. ಎಷ್ಟು ಎಕ್ಸೈಟ್ಮೆಂಟಲ್ಲಿ ಹೋಗ್ತಾರೆ ಅವಾಗ ಅಂದರೆ ಹೇಳಂಗೇ ಇಲ್ಲ. ಏನಾರು ಆಗಲಿ, ಬಿದ್ದರೂ ಸರಿ ಎಡಗಿ ಎರಡೂ ಕೈ ಹಿಡ್ಕೊಂಡಿರ್ತಾರೆ. ಕೆಳಗೆ ಬಿದ್ದೋಗ್ಬಿಟ್ರೆ ಮಾತ್ರೆ. ಏನು ಬದುಕ್ರಿ ಇದು? ಈ ಬದುಕು ಬೇಕಾ? ನಾನು ನಿಮ್ಗೆ ಯಾರಿಗೂ ಆರ್ಡರ್ ಮಾಡ್ತಾ ಇಲ್ಲ, ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ನಿಮ್ಮ ದೇಹ ನಿಮ್ಮದೇ. ನಿಮ್ಮ ದೇಹವನ್ನು ಗುರುತಿಸದೆ ಬದುಕುವುದು ನಿಜಕ್ಕೂ ನರಕ ಆಗತ್ತೆ. ನಿಮ್ಮ ದೇಹವನ್ನು ಗುರುತಿಸಿ, ನಿಮ್ಮ ಮಕ್ಕಳ ದೇಹವನ್ನು ಗುರುತಿಸಿ, ಅಷ್ಟೇ. ಅದಕ್ಕೆ ಮುಂದೆ ನಾನು ಹೇಳೋಕ್ಕಾಗಲ್ಲ. ದಯವಿಟ್ಟು ನೀನು ತಾಯಿಯಾದವಳು ಮಗಳಿಗೆ, ಮಗ ಆಗಲಿ ಮಗಳಾಗಲಿ, ಆರೋಗ್ಯವನ್ನು ಗುರುತಿಸೋದಕ್ಕೆ ನಮ್ಮ ಈ ಕಾರ್ಯಕ್ರಮ ಪೂರ್ಣವಾಗಿರುವಂತಹ ವಿಚಾರ. ಆರೋಗ್ಯ ರಹಸ್ಯ ಅಂದರೆ ನಿಮ್ಮ ಕುಟುಂಬದ ಆರೋಗ್ಯವನ್ನು ತಿಳಿಯುವುದಕ್ಕೆ, ಶಾಸ್ತ್ರ ಹೇಳುವುದಕ್ಕೆ, ವಿದ್ಯಾಭ್ಯಾಸ ಕೇಳುವುದಕ್ಕೆ ನಮ್ಮಲ್ಲಿ ಇಲ್ಲ. ಅದನ್ನು ನೀವು ಶಾಸ್ತ್ರ ಕೇಳೋರ ಹತ್ರ ಕೇಳ್ಕೊಳ್ಳಿ, ಅದು ಸಿಕ್ಕತ್ತೆ. ಆರೋಗ್ಯ ಬೇಕಾ? ಬನ್ನಿ, ಹೇಳ್ಕೊಳ್ಳೋಣ, ರಿಪೇರಿ ಮಾಡೋಣ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ ಗುರುಗಳೇ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ. ನಮಸ್ಕಾರ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆ ತಿಳ್ಕೊಬೇಕು. ನಕ್ಷತ್ರ ತಿಳಿಸಿ ನಿಮ್ಮದು. ರೇವತಿ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ, ಹರಿಯಂ ಗುರುಗಳೇ. ಎಷ್ಟು ವಯಸ್ಸು ನಿಮಗೆ? 10 ವರ್ಷ. ಏನು ಓದ್ತಿದ್ಯಾ? 4th ಮುಗಿದು 6th ಓದ್ತಿದ್ದೆ. ನಿಮ್ಮ ಮನೇಲಿ ಯಾರೂ ಇಲ್ವಾ? ಇದಾರ್. ಯಾರು? ಮಮ್ಮಿ. ಕೊಡು ಮಮ್ಮಿಗೆ. ಹಲೋ, ಹರಿ ಓಂ ಗುರುಗಳೇ. ನಾರಾಯಣ, ಯಾಕಮ್ಮ ಟೈಮ್ ಇಲ್ವಾ? ಬೇಜಾರ, ಕೋಪನ? ಇಲ್ಲ ರೀ, ಮಗನ ಜೋಡಿ ಸ್ವಲ್ಪ ಮಾತಾಡ್ಸ್ಬೇಕು ಅನ್ಸ್ರಿ ಮಾತಾಡ್ತೀನಿ. ಮಮ್ಮಿ ಏನದ ನಿನ್ನ? ಹ್ಞೂನ್ರಿ. ಏನು ಮಮ್ಮಿ ಅಂದ್ರೆ ಅರ್ಥ ಏನು? ಮಮ್ಮಿ ಅಂದ್ರೆ ಅರ್ಥ ಏನಮ್ಮ? ಗೊತ್ತಿಲ್ಲ ರೀ. ಅಮ್ಮ ಇಂಗ್ಲೀಷ್ ಒಳಗೆ ಅಂದ್ರೆ ಇದು ಅಂತಾರ, ಅದು ಹೆಣ ಅಂತಾರ. ಅಲ್ಲ, ದೆವ್ವ ಅಂತ ಹೇಳು. ಎಣ ಅನ್ಬಾರ್ದು, ಬೇಜಾರಾಗತ್ತೆ. ದೆವ್ವ ಅಂತ. ಏನಮ್ಮ, ತಾಯಿನ ಅಮ್ಮ ಅಂತ ಹೇಳಿಸ್ಕೊಳ್ಳೋಕ್ಕೂ ನಿಮ್ಗಿಲ್ಲ ಅಂದರೆ ಇನ್ಯಾವ ಪುರುಷಾರ್ಥಕ್ಕಮ್ಮ? ಮಮ್ಮಿ ಅಂತೆ, ಮಮ್ಮಿ. ಅದರ ಪಕ್ಕ ಡ್ಯಾಡಿ. ಡ್ಯಾಡಿನ ಡ್ಯಾಡಿ. ಈ ಮಮ್ಮಿ ಡ್ಯಾಡಿ ಹೇಳಿ ಹೇಳಿ ಇಲ್ಲದೇ ಇರೋ ನರಕ ಪ್ರಾಪ್ತಿ ಆಗತ್ತೆ. ಕರೆಕ್ಟಾಗಿ ಭಗವಂತ ಕೊಟ್ಟಿರ್ತಕ್ಕಂಥದ್ದು ಏಟು ಹೊಡೆದ್ರೆ ಅಮ್ಮ ಅಂತಲೇ ಬರೋದು, ಮಮ್ಮಿ ಅಂತ ಬರುತ್ತೇನಮ್ಮ? ಇಲ್ಲ ಗುರುಗಳೇ. ಅದಕ್ಕೆ ಉಪೇಂದ್ರ ತೋರ್ಸನ ಜೋರಾಗಿ ಹೊಡೆದ್ಬಿಟ್ಟು ಅಮ್ಮ 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 ಅನ್ನೋ ಅಂತ. ನಮ್ಮ ಜನಕ್ಕಿನ್ನೂ ಅರ್ಥ ಆಗಿಲ್ಲ. ಇವತ್ತೇ ಫಸ್ಟ್ ಆ್ಯಂಡ್ ಲಾಸ್ಟು ನಿಜಕ್ಕೂ ಹೇಳ್ತೀನಿ. ದಯವಿಟ್ಟು ನಾನು ಆರ್ಡ್ರ್ ಮಾಡ್ತಾ ಇಲ್ಲ. ತಾಯಿಯನ್ನು ಅಮ್ಮ ಅಂತ ಹೇಳೋಕ್ಕೆ ಪ್ರಯತ್ನ ಮಾಡಿ. ನೀವು ಇಂಗ್ಲೀಷೇ ಓದಿಸಿ, ನೀವು ಇಂಗ್ಲೀಷೇ ಓದಿ, ಆದರೆ ತಂದೆಯನ್ನು ಸರಿಯಾದ ರೀತಿಯಲ್ಲಿ ಅಪ್ಪ ಅಂತ ಹೇಳೋದಕ್ಕೆ ತುಂಬ ಅರ್ಥಗರ್ಭಿತವಾಗಿರುತ್ತೆ. ಅಮ್ಮ ಅಂತ ಹೇಳೋದಕ್ಕೆ ನಿಮ್ಮ ದೇಹದಲ್ಲಿ ನೀವು ಮಕ್ಕಳು ಪಡೆದಿರ್ತಕ್ಕಂಥ ಕರ್ಮ ನಿವಾರಣೆ ಆಗತ್ತೆ ಅಪ್ಪ ಅಮ್ಮ ಅಂತ ಕೂಗಿದ್ರೆ. ಅದು ಬಿಟ್ಟು ಮಮ್ಮಿ ಡ್ಯಾಡಿ ಅಂದ್ಕೊಂಡ್ರೆ ಆಯಸ್ಸು ಕಮ್ಮಿ ಆಗತ್ತೆ, ಮತ್ತು ಬಾಂಧವ್ಯ ಕಮ್ಮಿ ಆಗ್ತಾ ಹೋಗುತ್ತೆ. ಇದೆಲ್ಲ ನಿಜಕ್ಕೂ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನಾವು ಅಮ್ಮ ತಾಯಿ ಅಂದ್ಕೊಂಡು ಬದುಕಿರ್ತಕ್ಕಂಥ ಈ ಭಾರತ ದೇಶದಲ್ಲಿ ಇವೆಲ್ಲ ತಂದು ನಿಜಕ್ಕೂ ಮಾಡ್ಕೋಬೇಡಿ. ನಿಮ್ಮಿಷ್ಟ, ಆದರೂ ಹೇಳೋದು ಹೇಳ್ತಾ ಇದ್ದೀನಿ. ಈಗೇನಾಗಬೇಕಮ್ಮ ನಿನ್ನ ಮಗಳಿಗೆ? ಮಗನಿಗೆ ಜ್ವರ ಬಂದತ್ರಿ. ನಾನು ಸ್ವಲ್ಪ ಮನಿ ಕಟ್ಬೇಕು ಅಂತ ಐತ್ರಿ. ನಿಮ್ಮ ಪ್ರೋಗ್ರಾಮ್ ನೋಡಿ ಯಾವ್ದಾರು ಒಂದು ಕೇಳಮ್ಮ. ನೀನು ಮಗನ ಬಗ್ಗೆ ಹೇಳ್ಬಿಟ್ಟು ಮನೆ ಕಟ್ಟಬೇಕು ಅಂತ ಇದ್ರಿ ಅಂದರೆ ಯಾವ್ದು ಬೇಕು? ಮಗನ ಬಗ್ಗೆ ಕೇಳಬೇಕಾಗಿತ್ತು. ಮಗನ ಬಗ್ಗೆ ರೀ. ಎಷ್ಟು ವಯಸ್ಸು ಮಗನಿಗೆ? ಈಗ 10 ಸ್ಟಾರ್ಟ್ ಆಗೈತಿ. ಓಕೆ. ಅವನದು ಏನು ನಕ್ಷತ್ರ ಹೇಳಿದ್ದು? ರೇವತಿ ನಕ್ಷತ್ರ. ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ? ಕಂಸ ಮಾಡ್ತಾರೆ. ಓಕೆ. ನಿಮ್ಮ ಮನೆ ಎಷ್ಟು ವರ್ಷದ್ದು? 10 ವರ್ಷ ಮುಗಿದವ್ರಿ. ಕಟ್ಸಿದ್ದಾ? ಸ್ಟಾರ್ಟ್ ಆಗೈತಿ. ಮನೆ ಹತ್ರ ಯಾವಾಗ ಬಂದಿತ್ತು ಹಾವು? ಹಾವು ಬರ್ತಾನೆ ಅನ್ಸತ್ರಿ. ಮೊನ್ನೆ ಒಂದು ಮಗಳು 2 ತಳಕಿ ಹಾವು ನೋಡಿ ಆಡೋಬೇಕು, ದೊಡ್ಡ ಮಗಳು. ಈಗ ಹಿಂಗೆ ಹಾವು ಬರ್ಬೋದಾ? ಮನೆಯೆಲ್ಲ ಹಾವು ಬರ್ತಾ ಇರಲಿ ಅಂತ ಆಸೆನಾ ನಿಮಗೆ? ನಮಗಂತೂ ಗೊತ್ತಿಲ್ಲ ರೀ. ನಿಮ್ಮ ಪ್ರೋಗ್ರಾಮ್ ನೋಡ್ಬೇಕಂದಾಗ ಇದರಿಂದ ಒಳ್ಳೇದಲ್ಲ ಅನ್ಸಾಕೊಂತೈತಿ.
ಹಾಂ, ಈಗ ಮೊದಲು ನಿಮ್ಮ ಯಜಮಾನ್ರು ಕೇಳು, ಯಾವಾಗ ತಂದೆ ಹೊಡೆಸ್ದೆ, ಅಕಸ್ಮಾತ್ ಹೊಡೆದ್ಬಿಟ್ಟೆ ಗೊತ್ತಿಲ್ಲದೆ ಅಂತ ನಿಮ್ಮ ಯಜಮಾನ ಕೂರಿಸ್ಕೊಂಡು ಹೊಡೆದಾರಿ ಒಂದು 4-5 ವರ್ಷದ ಹಿಂದೆ ಹೊಡೆದಿದ್ದ ನಾನೇ ನೋಡೇನ್ರಿ ಕಣ್ಣಾರೆ. ಮೊದಲು ಕೂರಿಸ್ಬಿಟ್ಟು ನಿಮ್ಮ ಯಜಮಾನಿಗೆ ಈ ಕರ್ಮವನ್ನು ತೊಳಸಿದ್ರೆ ನಿಮ್ಮ ಮಗ ಆರೋಗ್ಯವಾಗಿ ಚೆನ್ನಾಗಿರ್ತಾನೆ. ಅಂದರೆ ಕಾಲು ಸ್ವಾಧೀನ ತಪ್ಪೋದು, ಕೋಪ ಮಾಡೋದು, ಬೇಜಾರಲ್ಲಿರೋದು, ಈ ಥರ ಎಲ್ಲ ಅನುಭವಿಸ್ತಾ ಇದ್ದಾನೆ. ಅರ್ಥ ಆಗ್ತಾ ಇದೆಯಾ? ಸ್ವಲ್ಪ ಈಗ ಅನ್ಸಾಕುಂತಂತ ಇದ್ರೆ ಈಗ ಒಂದು ನನಗೆ ಈಗ ಅನ್ಸಾಕುಂತಂತ್ರ ಆ ಥರ ಕುಂತಾನವ ಅಂತೇಳಿ. ನೀವು ಫಸ್ಟು ಮಗನ ಬಗ್ಗೆ ತಿಳ್ಕೊಳ್ಳೋ ಬದಲು ನೀವು ಗಂಡ ಹೆಂಡತಿ ಮೊದಲು ಡಿಸೈಡ್ ಮಾಡಿ, ರೇವತಿ ನಕ್ಷತ್ರಕ್ಕೆ ಮಗು ಹುಟ್ಟಿದ್ರೆ ಏನು ಮಾಡಬೇಕು, ಏನು ತಿಳ್ಕೋಬೇಕು, ಈ ಪ್ರಯತ್ನ ಮಾಡು. ವರ್ಷಕ್ಕೊಮ್ಮೆ ಬರ್ತ್ಡೇ ಮಾಡಿ ಕೇಕ್ ಕಟ್ ಮಾಡ್ಸೋಕ್ಕೆ ಹೋಗ್ಬೇಡ. ಅವನಿಗೆ ಒಂದು ಮೃತ್ಯುಂಜಯ ಹೋಮವನ್ನು ಸರ್ಪ ಸಂಸ್ಕಾರ ಮಾಡೋ ಜಾಗದಲ್ಲಿ ಮಾಡ್ಸೋಕ್ಕೆ ಪ್ರಯತ್ನ ಮಾಡಿದ್ರೆ ಮಗು ಮುಂದೆ ಅಭಿವೃದ್ಧಿ ಆಗ್ತಾನೆ, ನಿಮಗೂ ಕರ್ಮ ಕಳೆಯುತ್ತೆ. ನಿಮ್ಮ ಯಜಮಾನರು ಮಾಡಿರ್ತಕ್ಕಂಥ ಮುಚ್ಚಿಟ್ಬಿಟ್ಟು 10 ವರ್ಷ ಆದರೂ ಕೇಳಲಿಲ್ಲ ಅಂದರೆ ತಪ್ಪಲ್ವಾ? ತಿಳ್ಕೊಂಡು ಸರಿ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಮ್ಮ. ಗುರುಗಳೇ, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ಕಾರ ಅಮ್ಮ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಮಗನ ಬಗ್ಗೆ ತಿಳ್ಕೊಬೇಕಾಯ್ತು ಮೇಡಮ್. ಅವ್ರದ್ದು ನಕ್ಷತ್ರ ತಿಳಿಸಿ. ಉತ್ತರ ಭಾದ್ರ ನಕ್ಷತ್ರ, ಮೀನ ರಾಶಿ ಮೇಡಮ್. ಗುರುಗಳಿದ್ದಾರೆ, ಮಾತಾಡಿ. ಹಲೋ ಹಲೋ ಹಾಂ, ಹಲೋ, ಹರಿ ಓಂ ಗುರುಗಳೇ. ನಾರಾಯಣ, ಎಷ್ಟು ವಯಸ್ಸು ಮಗನಿಗೆ? ಮಗುಗೆ 7 ವರ್ಷ ಗುರುಗಳೇ. 6 ತುಂಬಿ 7 ವರ್ಷ ಗುರುಗಳೇ, ನಾಳೆ ಜೂನಿಗೆ. ಓಕೆ, ಏನಾಗಬೇಕು ಗುರುಗಳೇ? ಹೋದ ವರ್ಷ ನಿಮ್ಮ ಹತ್ರ ಬಂದಿದ್ವಿ ಏಪ್ರಿಲ್ 18ಕ್ಕೆ. ಹಾಂ, ಈ ವರ್ಷ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಕ್ಕೆ ನಾವು ಹೋದ ವರ್ಷ ಅದು ನಂಬರ್ ಕೊಟ್ಟಿದ್ರಲ್ಲ ಗುರುಗಳೇ, ಅವ್ರ ಹತ್ರನೇ ಹೋಗಿ ಹೋದ ವರ್ಷ ಏನೇನ್ ಮಾಡ್ತಿದ್ವಿ ಅದನ್ನೇ ಮಾಡಿಸ್ಬೇಕಂತ ಕೇಳೋಗ್ಬೇಕಾಯ್ತು. ಓಕೆ, 1 ವರ್ಷನೂ ಮಾಡಿಸಿಲ್ವಾ ಇಲ್ಲಿವರೆಗೂ? ಹೋದ ವರ್ಷ ಮಾಡ್ತೀವಿ ಗುರುಗಳೇ. 3 ವರ್ಷ ಆಗಬೇಕು. ಹಿರಿಯರ ಕಾರ್ಯ ಒಂದು ಕೇಳಿಸ್ಕೊಮ್ಮ. ಮೊದಲು ನಾರಾಯಣ ಬಲಿ, ನಂತರ ನಾಗಬಲಿ, 3 ವರ್ಷಗಳ ಕಾಲ ಅದನ್ನು ಒಂದೇ ಡೇಟ್ ಬರ್ಕೊಂಡು ವರ್ಷ ಕರೆಕ್ಟಾಗಿ 3 ವರ್ಷಗಳು ಬಾಡಿದಾಗ ಮಗುವನ್ನು ಆರೋಗ್ಯವನ್ನು ಸರಿಪಡಿಸೋಕ್ಕೆ ಕಾರಣ ಆಗುತ್ತೆ. ದಯವಿಟ್ಟು ಅದನ್ನು ತಿಳ್ಕೊಂಡು ಮಾಡು. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಮ್ಮ. ಗುರುಗಳೇ, ಇನ್ನು ಸರಿಯಾಗಿ ನೀರು ಕುಡಿಯುವಂಥ ಕ್ರಮದ ಬಗ್ಗೆ ಮಾತನಾಡ್ತಿದ್ವಿ. ಊಟ ಮಾಡುವಂಥದ್ದು ಮತ್ತು ನೀರು ಕುಡಿಯುವಂಥ ವಿಚಾರದ ಬಗ್ಗೆ. ಇಲ್ಲಿ ನಾವು ಎಲ್ರಿಗೂ ನೀರು ಕುಡಿಬೇಕು ಟೈಮ್ ಸರಿಗೆ ಅಂತಕ್ಕಂತಹ ಒಂದು ವಿಚಾರ ಕೇಳಿದ್ರೆ ಎಲ್ಲರೂ ಏನು ಹೇಳ್ತಾರೆ ಹೇಳಮ್ಮ? ಅಮ್ಮ ನೀರು ಸರಿ ಕುಡಿತೀನಿ, ಇಲ್ಲ ಸುಮ್ಮನೆ ಕುಡಿತೀನಿ. ಮಕ್ಕಳಿಗೆ ನೀರು ಸರಿ ಕೊಟ್ಟಿಲ್ಲ, ಇಲ್ಲ ಸುಮ್ಮನೆ ಕುಡಿತಾನೆ. 1 ಲೀಟ್ರದ್ದು 1.5 ಲೀಟ್ರದ್ದು ಕ್ಯಾನಲ್ಲಿ ಹಾಕಿ ಇದರಲ್ಲಿ ಕೊಡ್ತೀನಿ, ಬಾಟ್ಲಲ್ಲಿ ಹಾಕಿ ಕೊಡ್ತೀನಿ, ಖಾಲಿ ಮಾಡ್ಕೊಂಡೇ ಬರ್ತಾನೆ. ಖಾಲಿ ಸುರಿದ್ನ ಕುಡಿದ್ನ ಗೊತ್ತಿಲ್ವಲ್ಲ, ಸುರಿದಿರ್ಬೋದು ಕುಡ್ದಿರ್ಬೋದು, ಒಟ್ಟಿನಲ್ಲಿ ಬಾಟ್ಲ ಖಾಲಿ ಅಂದರೆ ಕುಡ್ದವನೆ ಅಂತ ಅರ್ಥ. ಅಂದರೆ ನಾವು ಒಂದು ವಿಷಯ ತಗೋಬೇಕು, ಮಗುವು ಕೂಡ ನೀರು ಕುಡಿಬೇಕು ಅಂತ ಕರೆಕ್ಟ್ ರೀತಿಯಲ್ಲಿ ನೆನಪು ಬಂದಾಗ ಮಗು ನೀರು ಕುಡಿಯೋಕ್ಕೆ ಪ್ರಯತ್ನ ಮಾಡೇ ಮಾಡುತ್ತೆ. ಹೌದಾ? ದೊಡ್ಡವ್ರಿಗೂ ಕೂಡ ನೀರು ಕುಡಿಬೇಕು ಅಂತ ಗೊತ್ತು, ಆದರೆ ಜ್ಞಾಪಕ ಬರಬೇಕಲ್ಲ. ಕಾರಣ ಮನಸ್ಸು ಎಲ್ಲೋ ಎಳ್ಕೊಂಡು ಹೋಗ್ತಾ ಇರುತ್ತಲ್ಲ, ಇದು ಮರ್ತೋಗುತ್ತೆ. ಹೌದಾ ಅಲ್ವಾ? ಮನಸ್ಸು ಕೇಂದ್ರೀಕೃತವಾಗಿ ನಮ್ಮ ದೇಹದ ಮೇಲೆ ಇದ್ದಾಗ, ನಮ್ಮ ದೇಹದ ಬಗ್ಗೆ ಅದರ ಅರಿವಿದ್ದಾಗ ನಿನಗೆ ಏನು ಬೇಕು ಅದೇ ತಗೊಳ್ತಾ ಇರೋದು ಆಟೋಮೆಟಿಕ್. ನಾನು ಆವಾಗಲೇ ಹೇಳಿದೆ, ನಾವು ಏನು ಮಾಡಿದರೂ ಕೈ ಕಾಲು ಏನು ಮಾಡಬೇಕು ಅದು ಮಾಡೇ ಮಾಡುತ್ತೆ. ಹೌದು ಅಲ್ವಾ? ಹಾಗೆ ನಾವು ನಮ್ಮ ದೇಹದ ಅರಿವನ್ನು ಪಡೆಯುವುದು ಹೇಗೆ ಅಂದರೆ ಏನು ಹೇಳ್ಬೋದು ಅಂದರೆ ದೇಹಕ್ಕೆ ತರಬೇತಿ ಹೇಗೆ, ಅದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡೋ ಗುರುಗಳೇ. ಕಾಲರ್ ಇದ್ದಾರೆ. ಹಲೋ ಹಲೋ, ಪಾವನಿಯವರು ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಯಜಮಾನ್ರ ಬಗ್ಗೆ. ಅವ್ರದ್ದು ನಕ್ಷತ್ರ ತಿಳಿಸಿ. ಹೌದು, ತುಲಾ ರಾಶಿ, ಚಿತ್ತ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ ಹಲೋ, ಹಾಂ ಹೇಳಿಮ್ಮ. ಗುರುಗಳೇ ನಮಸ್ಕಾರ. ಹಾಂ ನಾರಾಯಣ, ಹೇಳಿಮ್ಮ. ನಮ್ಮ ಯಜಮಾನ್ರ ಬಗ್ಗೆ ಎಷ್ಟು ವಯಸ್ಸು ನಿಮ್ಮ ಯಜಮಾನ್ರಿಗೆ? 45. ಮದುವೆ ಆಗಿ ಎಷ್ಟು ವರ್ಷ ಆಯಿತು? 20 ವರ್ಷ ಆಯಿತು. ಯಾವ ವಾರ ಮದುವೆ ಆಗಿದ್ದು? ನಾವು ಶನಿವಾರ. ಹುಟ್ಟಿದ್ದು ಸೋಮವಾರ. ಓಕೆ. ಕೋಪ ನಿಮಗೆ ಜಾಸ್ತಿನಾ ನಿಮ್ಮ ಯಜಮಾನ್ರಿಗೆ ಜಾಸ್ತಿನಾ? ಇಬ್ಬರಿಗೂ ಒಂದೇ ಥರ ಇದೆ. ಒಂದು ದಿನದಲ್ಲಿ ಜಗಳ ಇಲ್ಲದೆ ಯಾವತ್ತಾರು ಸಂಸಾರ ಮಾಡಿದ್ದೀವಿ ಅಂತ ಅನಿಸಿದ್ಯಾಮ್ಮ? 20 ವರ್ಷದ ಅವಧಿಯಲ್ಲಿ ಬೇಜಾರು ಮಾಡ್ಕೊಳ್ದೆ, ಜಗಳ ಮಾಡದೆ ನಾವು ಗಂಡ ಹೆಂಡತಿ ಇದ್ದೀವಿ ಅಂತ ಅನ್ಕೋಬೋದಾ? ಜಗಳ ಮಾಡಿದೀವಿ, ಬಟ್ ಒಂದು ಸ್ವಲ್ಪ ಹೊತ್ತಿಗೆ ಇಬ್ಬರು ಸರಿ ಹೋಗ್ತೀವಿ. ಅಯ್ಯೋ ರಾಮ, ಸರಿ ಹೋಗ್ಲೇಬೇಕು, ಇಲ್ಲ ಸಂಸಾರ ಹೆಂಗೆ ಮಾಡೋದು? ನಾನು ಕೇಳ್ತಿರೋದು ಯಾಕೆ ಕೇಳ್ತೀನಿ ಅಂದರೆ, ಮದುವೆ ಮಾಡ್ಕೊಳ್ಳೋಕ್ಕೂ ಪುಣ್ಯಾತ್ಮರನ್ನ ಎಂತೆಂಥ ನಕ್ಷತ್ರದವ್ನು ಮದುವೆ ಮಾಡ್ಕೋಬೇಕು ಅಂತ ಹೇಳಿ 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 ಅದು ಕೆಟ್ಟೋಗೈತೆ, ರಿಪೇರ್ನೇ ಆಗ್ಬಿಟ್ಟೈತೆ. ಈಗ ನಾನು ನಕ್ಷತ್ರ ಹೆಸರು ಹೇಳಕ್ಕೆ ಹೋಗಲ್ಲ. ಆಮೇಲೆ ನಿಮ್ಮ ಮನೇಲಿ ನಾಯಿ ಸಾಕಿದ್ದೀರಾ? ಇಲ್ಲ ಇಲ್ಲ ಇಲ್ಲ. ಓಲಿ ಬೇರೆ ನಾಯಿ ಬರುತ್ತಾ?
ಇಲ್ಲ ಇಲ್ಲ ಆ ತರ ಎಲ್ಲ ಯಾವ್ದು ಇಲ್ಲ. ಅಲ್ಲಮ್ಮ, ನಿಮ್ಮ ಮನೆ ಹತ್ರ ಬೇರೆ ನಾ ಯಾರು ಬರುತ್ತಾ ಅದಕ್ಕೆ ಊಟ ಬೇರೆ ಹಾಕ್ತೀನಿ. ನಾಯಿ ಅಂದ್ರೆ ಕೆಳಗಡೆ ಇರುತ್ತೆ, ನಮ್ಮ ಮನೆವರೆಗೂ ಯಾವ್ದು ಇಲ್ಲ. ಅಲ್ಲ, ನೀವು ಊಟ ಹಾಕ್ತೀರಾ ಯಾವಾಗಾರು ಅಂತ? ಇಲ್ಲ ಇಲ್ಲ ಇಲ್ಲ. ಓಕೆ. ಈಗ ನಿಮ್ಮ ಮಾಂಗಲ್ಯ ಸರ ಯಾವಾಗ ಬದಲಾವಣೆ ಮಾಡ್ಕೊಂಡ್ರಿ? ಇವಾಗಂತೂ ಮಾಡ್ಕೊಂಡಿಲ್ಲ, ಸುಮಾರು ವರ್ಷ ಆಯ್ತು. ಎಷ್ಟು ವರ್ಷ ಆಯ್ತು? ಆಯ್ತು, ಸುಮಾರು ವರ್ಷನೇ ಆಗಿದೆ. ಏನದು ಕಟ್ಟಾಗಿ ಬೀಳುತ್ತಾ? 15 ವರ್ಷ ಆಗಿದೆ. ಇಲ್ಲ ಇಲ್ಲ, ಏನು ಕಟ್ಟಾಗಿಲ್ಲ. ಹಾ, ಅದು ನಾವು ಫಸ್ಟ್ ಕಟ್ಟಿದ ತಾಳಿನ ತಿರುಪತಿ ಉಂಡಿಗೆ ಹಾಕ್ಬಿಟ್ರಿ. ಯಾಕೆ? ಅದು ನಮ್ಮ ಅತ್ತೆ ಕೊಡ್ಸಿರ್ಲಿಲ್ವಲ್ಲ, ಹಾ, ಅದಕ್ಕೆ ಆ ತಿರುಪತಿ ಉಂಡಿಗೆ ಹಾಕ್ಬಿಟ್ವಿ. ನೆಕ್ಸ್ಟ್ ನಮ್ಮ ಅತ್ತೆ ಕೊಡ್ಸಿದ್ದು ನಾವು ದೇವಸ್ಥಾನದಲ್ಲಿ, ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ 2ನೇ ಸಲ ಮದ್ವೆ ಮಾಡ್ಕೊಂಡ್ವಿ. ಅಲ್ಲ, ನಿಮ್ಮ ಅತ್ತೆ ಕೊಡ್ಸಿಲ್ಲ, ಇನ್ಯಾರು ಕೊಡ್ಸಿರೋ ತಾಲಿನ? ಇವಾಗ ನಮ್ದು ಲವ್ ಮ್ಯಾರೇಜ್ ಆಗಿದ್ದಲ್ವಾ. ಆಮೇಲೆ ನಮ್ಮ ಅತ್ತೆ ನಮ್ಮ ಮಾವ ಕೊಡ್ಸಿ ನಿಂತಿ ಮದ್ವೆ ಮಾಡಿದ್ದು. ಆಮೇಲೆ ಸರಿ ಹೋಯ್ತಾ? ಏನ್ ಸೇರೋಯ್ತು, ಚೆನ್ನಾಗಿದ್ದೀವಿ. ಅಲ್ಲಮ್ಮ, ಮಾಂಗಲ್ಯ ತಗೊಂಡೋಗ್ಬಿಟ್ಟು ಉಂಡಿಗೆ ಹಾಕ್ಬಿಟ್ಟೆ, ಇನ್ನೊಂದು ಮಾಂಗಲ್ಯ ಕಟ್ಕೊಂಡ್ರು ಸುಬ್ರಹ್ಮಣ್ಯನ ದೇವಸ್ಥಾನ ಪೂಜೆ ಮದುವೆ ಮಾಡ್ಕೊಂಡೆ ಅಂತ ಹೇಳ್ತೀಯ ತಾಯಿ ನೀನು. ಮಾಡ್ಕೊಂಡಿರೋದು ಶನಿವಾರ ಮದುವೆಗೆ. ನಾವು ಆ ಕರ್ಮ ಹೆಂಗೆ ತೊಳ್ಕೋಬೇಕು, ಅದನ್ನ ಹೆಂಗೆ ಕ್ಲೀನ್ ಮಾಡಬೇಕು ಮಾಡ್ಕೊಳ್ಳಿಲ್ಲ. ಅದ್ರ ಮೇಲೆ ಇನ್ನೊಂದ್ಸಲ ಮದುವೆ ಮಾಡ್ಕೊತಾನೇ ಇರಿ, ವಾರನೂ ಮದುವೆನ. ಹೆಂಗಮ್ಮ ಆಗತ್ತದು? ಮಾಡಿದ ತಪ್ಪಿಗೆ ಅಲ್ಲಮ್ಮ, ಅರ್ಜೆಂಟಲ್ಲಿ ಮದುವೆ ಮಾಡ್ಕೊಂಡ್ರಲ್ವಾ? ಆ ಅರ್ಜೆಂಟ್ ಮದುವೆಯನ್ನ ಸರಿ ಮಾಡ್ಕೋಬೇಕಲ್ವಾ? ಅದು ಗೊತ್ತಿಲ್ವಲ್ಲ ನಮ್ಗೆ. ಅದಕ್ಕೆ ಹೇಳಿದ್ದು ನಾನು, ಮಾಂಗಲ್ಯ ಸರದ ವಿಷಯಕ್ಕೆ ಏನಕ್ಕೆ ಬಂದೆ ಅಂದರೆ, ಇಲ್ಲ ಕಳ್ಳ ಕದ್ಕೊಂಡು ಹೋಗ್ಬೇಕು, ಇಲ್ಲ ಉಂಡಿಗೆ ಹಾಕಬೇಕು, ಇಲ್ಲ ಅಕಸ್ಮಾತ್ ಎತ್ತಾಗಿ ಅದು ತೊಂದರೆ ಬಂದು ಯಾರೇ ತಗೊಂಡೋಗಿ ಅದಕ್ಕೆ ಏನಾರು ಮಾಡ್ಕೋಬೇಕು. ಈ ರೀತಿ ಇರ್ತಕ್ಕಂತಹ ಒಂದು ಸಮಸ್ಯೆ ನಿಮ್ಮ ಯಜಮಾನ್ ಹುಟ್ಟಿರ್ತಕ್ಕಂಥ ನಕ್ಷತ್ರದಲ್ಲಿ ಯಾವುದೇ ಹೆಣ್ಣನ್ನ ಲವ್ ಮಾಡಿದ್ರು ಅಷ್ಟೇ, ಅಪ್ಪ ಅಮ್ಮ ನೋಡಿ ಮಾಡಿದ್ರು ಅಷ್ಟೇ, ಮಾಂಗಲ್ಯ ಬಿಗಿ ಇಲ್ಲದ ಕುಟುಂಬ ನಿಮ್ಮ ಯಜಮಾನ್ರು ಮನೆದು. ಅದಕ್ಕೋಸ್ಕರವಾಗಿ ಏನು ಮಾಡಬೇಕು ಅಂದರೆ, ಅದನ್ನು ಫಸ್ಟ್ ತಿಳ್ಕೋಬೇಕು. ಅದಕ್ಕೆ ಏನು ಮಾಡಬೇಕು ಅಂತ ಮಾಡಿ ಆಮೇಲೆ ಮಾಂಗಲ್ಯ ಧಾರಣೆ ಮಾಡ್ಕೊಳ್ಳೋದು, ಆರ ಬದಲಾವಣೆ ಮಾಡ್ಕೊಳ್ಳೋದು ಮಾಡಬೇಕು ತಾಯಿ. ತಿಳ್ಕೊಂಡು ಮಾಡ್ಕೊಳ್ಳಿ, ಒಳ್ಳೇದಾಗಲಿ, ಗಾಬರಿ ಆಗಬೇಡ. ಆಗಿದ್ರೂ ಪರವಾಗಿಲ್ಲ, ಹೆಂಗೋ ಮದುವೆ ಆದರೂ ಪರವಾಗಿಲ್ಲ, ರಿಪೇರಿ ಮಾಡ್ಕೊಳ್ಳಿ, ತಾಲಿ ಬದಲಾಯಿಸ್ಕೊಂಡು ಏನೂ ಆಗ್ಬಿಡಲ್ಲ. ತಿಳ್ಕೊಂಡು ಮಾಡ್ಕೊಳ್ಳಿ ತಾಯಿ, ಒಳ್ಳೇದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಗುರುಗಳೇ, ಇನ್ನು ಹೃದಯ ಮತ್ತು ನಮ್ಮ ಭೂಮಿಗೂ ಹೃದಯಕ್ಕೂ ಸಂಬಂಧ ಇರಬೇಕು ಅನ್ನುವಂಥ ವಿಚಾರದ ಬಗ್ಗೆ ಮಾತನಾಡ್ತಿದ್ವಿ, ಅದು ಅರ್ಧಕ್ಕೆ ನಿಂತಿತ್ತು ಗುರುಗಳೇ. ಈ ಹೃದಯ ಅಂತಕ್ಕಂಥದ್ದು ನಮಗೆ ಹೆಸರು ಕೂಡ ಏನಿಟ್ಟಿದ್ದಾರೆ ಅದಕ್ಕೆ? ನಾರಾಯಣ ಹೃದಯಾಲಯ ಅಲ್ವಾ? ಅದಕ್ಕೆ ಯಾವ್ದಾರು ಇಂಗ್ಲಿಷ್ ಹೆಸರು ಇಡ್ಬೋದಾಗಿತ್ತು. ಯಾಕೆ ಅಂದರೆ ವೈಜ್ಞಾನಿಕವಾಗಿಯೂ ಕೂಡ ಹೃದಯದಲ್ಲಿ ಭಗವಂತ ಇರ್ತಾನೆ ಅಂತ ಒಪ್ಕೊಂಡಿದೆ. ಹೌದಾ? ಹಾಗಿರ್ಬೇಕಾದ್ರೆ ನಮ್ಮ ದೇಹದಲ್ಲಿ ಇರತಕ್ಕಂಥ ಹೃದಯ, ಆ ಹೃದಯವನ್ನು ಪ್ರೀತಿಸದೆ ಗೌರವಿಸದೆ ಇದ್ದಾಗ ನಾವು ಹೆಂಗೆ ಪ್ರೀತಿಸೋದು? ಗೌರವಿಸೋದು ಅಂದರೆ ಹೆಂಗೆ? ಪ್ರೀತಿಸೋದು ಹೆಂಗೆ? ಕ್ವಶನ್ ಬರುತ್ತೆ. ಹೌದಾ? ಇದಕ್ಕೆ ಮುಖ್ಯವಾಗಿ ನಾವು ಮಾಡಬೇಕಾಗಿರ್ತಕ್ಕಂತಹ ಕೆಲಸ ಏನಪ್ಪ ಅಂತ ಅಂದರೆ, ನೀರಿನಲ್ಲಿ ವಜ್ರ ಇರತಕ್ಕಂತಹ ಇದಕ್ಕೆ ಅಮೃತವಾದ ಒಂದು ಪಾನೀಯ ಅಂತ ಹೇಳ್ತಾರೆ. ಏನು? ಅಮೃತವಾದ ಪಾನೀಯ. ಅಮೃತವಾಗಿ ಅಂದರೆ ನೀರಿನಲ್ಲಿ ಅಮೃತ ಉತ್ಪತ್ತಿಯಾಗುವಂತಹ ನೀರನ್ನು ನಾವು ಕುಡಿಲಿಕ್ಕೆ ಆಗಿದೆಯಾ ಅನ್ನೋ ಪ್ರಶ್ನೆ ಹಾಕೋಬೇಕು. ನೀರಲ್ಲಿ ಏನಿರಬೇಕು? ವಜ್ರ ಇರಬೇಕು. ವಜ್ರ ಅಂದರೆ ಅದಕ್ಕೆ ಅಮೃತಕ್ಕೆ ಸಂಬಂಧಪಟ್ಟಂತ ನೀರಾಗಿರುತ್ತೆ. ಯಾವ ಸಮಯದಲ್ಲಿ ಆಗಿರುತ್ತೆ ಅಂದ್ರೆ ಏನಾರು ಹೇಳಕ್ಕಾಗತ್ತಾ? ಬ್ರಾಹ್ಮಿ ಮುಹೂರ್ತದಲ್ಲಿ ಗುರುಗಳೇ. ಅಂದ್ರೆ 5 ಗಂಟೆ ಸುಮಾರಿಗೆ, ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ಯಾರು ಅಮೃತವನ್ನ ಪಾನ ಮಾಡ್ತಾರೋ ಅದು ನೀರಲ್ಲ, ಅಮೃತ. ಅದು ನೀವು ಎದ್ದು ಕುಡಿಯುವಾಗ ನೀರು, ಅವರೆದ್ದು ಹೇಳ್ತಾರಲ್ಲಮ್ಮ, ಆಗ ನೀರು ಕುಡಿತಾರಲ್ಲ, ಅದು ನೀರೇ. ನಮ್ಮ ದೇಹಕ್ಕೆ ಅಮೃತ ಬೇಕು. ಯಾಕೆ ಅಂದ್ರೆ ಆ ಸಮಯದಲ್ಲಿ ತಗೊಂಡಂತಹ ಒಂದು ಪಾನೀಯ ಅಮೃತಕ್ಕೆ ಹತ್ತಿರವಾಗಿರ್ತಕ್ಕಂಥ ಒಂದು ದಿವ್ಯವಾದ ಔಷಧವಾಗಿರುತ್ತೆ. ಆ ಸಮಯದಲ್ಲಿ ಅಂತ ವಿಶೇಷತೆ ಏನಿರುತ್ತೆ ಅಂದ್ರೆ ನೀರನ್ನು ಅಮೃತವನ್ನಾಗಿಸುವ ವಿಚಾರ. ಆ ಸಮಯದಲ್ಲಿ ಹಾಸಿಗೆ ಬಿಟ್ಟು ಮೇಲೆ ಕೇಳಬೇಕು, ಕುಡಿದ್ಬಿಟ್ಟು ಅಲ್ಲೇ ಮಲ್ಕೊಂಡ್ರೆ ಲೆಕ್ಕ ಅಲ್ಲ. ಅದು ಮಾಡಲ್ಲ ಅನ್ಕತಿಯಮ್ಮ. 5 ಗಂಟೆಗೆ ಕುಡಿದ್ಬಿಡ್ತೀರಪ್ಪ, ನಾವು ಅಮೃತ ಆಗ್ಲಿ ಬಿಡು. ಇದೆಲ್ಲ ಟೆಕ್ನಿಕ್ ಮಾಡೋದು ತುಂಬಾ ಜನ ನಮ್ಮಲ್ಲಿ ಗೊತ್ತಿದೆ. ಒಂದಂತೂ ವಿಷಯ, ಆ ನೀರು ಕುಡಿಬೇಕಾದ್ರೆ ಶುಚಿರ್ಭೂತರಾಗಿ ಕುಡಿಬೇಕು. ಮಲಗಿತ್ತಾವ್ ಕುಡಿಯೋರು ಇದ್ದಾರೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ಕುಡಿದು ಮಲಗ್ತಕ್ಕಂಥದ್ದು ಯಾವ ಕಾರಣಕ್ಕೂ ಅಮೃತ ಆಗ್ಲಿಕ್ಕಿಲ್ಲ. ಆ ಕಾರಣದಿಂದಾಗಿ ನಾವು 5 ಗಂಟೆಗೆ ಏಳಲಿಕ್ಕೆ ಅವಕಾಶ ಇದೆಯಾ ನಮಗೆ ಫಸ್ಟ್ ತಿಳ್ಕೋಬೇಕು.
ಮಗು ಮಾಡ್ಕೊಳಕ್ಕೆ ಮುಂಚೆ, ಹಾಂ ಮದುವೆ ಆಗಕ್ಕೆ ಮುಂಚೆ, ಹಾಂ ಗುರುಗಳೇ, ಮದುವೆ ಆದಮೇಲೆ, ಮಗು ಆದಮೇಲೆ, ಗಂಡ ಹೆಂಡತಿ ಮಾಡಿರೋದು, ಹೌದಾ, ಮಕ್ಕಳು ಮಾಡಿಸಿರೋದು ಇತಿಹಾಸ ಇದೆಯಾ ನೋಡೋಣ. ಮೊದಲು ಎದ್ದ ತಕ್ಷಣ ಕುತ್ಕೊಂಡು ಬುಕ್ ತಗೊಂಡು ಓದು, ಹೋಮ್ವರ್ಕ್ ಇದ್ರೆ ಮಾಡ್ಕೊ, ಸ್ನಾನ ಆಮೇಲೆ ಹೋಗೋಕೆ ಮುಂಚೆ, ಎಲ್ಲಿಗೆ ಹೋಗೋಕೆ ಮುಂಚೆ, ಸ್ಕೂಲ್ಗೆ ಹೋಗೋಕೆ ಮುಂಚೆ ಸ್ನಾನ ಮಾಡ್ಕೊ, ಇಲ್ಲ ಮುಖ ತೊಳ್ಕೊಂಡು ಹೋಗು. ಒಟ್ಟಿನಲ್ಲಿ ಇಂಪಾರ್ಟೆಂಟ್ ಏನು, ಓದಬೇಕು. ಸ್ನಾನ ಮಾಡಿದ್ರೆ ಏನು ಓದೋಕ್ಕೆ ಟೈಮ್ ಮಿಸ್ ಆಗಿಬಿಡುತ್ತಲ್ಲ. ಈ ರೀತಿ ನಾವು ಮಕ್ಕಳನ್ನ ಬೆಳೆಸ್ತಾ ಇದ್ದೀವಿ. ಮಕ್ಕಳಿಗೆ ಆರೋಗ್ಯಕ್ಕೋಸ್ಕರವಾಗಿ ಯಾವ ತಂದೆ ತಾಯಿಯು ಪ್ರಯತ್ನವನ್ನು ಮಾಡುತ್ತಿಲ್ಲ. ಅಂದರೆ ಗೊತ್ತಿಲ್ಲದೆ ಅವ್ರಿಗೆ ಆರೋಗ್ಯ ಕೊಡಬೇಕು ಅಂತ ಆಸೆ. ಆದರೆ ಮಗುವಿನ ಆರೋಗ್ಯಕ್ಕಾಗಿ ನಮ್ಮ ಸಾಧನೆ ಯಾವುದು, ಮೊದಲು ಯಾರು ತಿಳ್ಕೋಬೇಕು, ನಮ್ಮ ಸಾಧನೆ ಯಾವುದು. ಮಗು ಪಡ್ಕೊಳಕ್ಕೆ ಮುಂಚೆ ಇವರು ದೇಹ ಮನಸ್ಸನ್ನು ರಿಪೇರಿ ಮಾಡ್ಕೊಳಕ್ಕಾಗಿದೆಯಾ, ಆಗಲಿಲ್ಲ ಅಂದರೆ ಮದುವೆ ಮಾಡ್ಕೊಳಂಗಿಲ್ಲ. ದೇಹ ಮನಸ್ಸನ್ನು ಒಂದು ಮಾಡುವುದನ್ನು ಗೊತ್ತಿಲ್ಲದಿದ್ದಾಗ ಮದುವೆ ಹೆಣ್ಣಾಗಲಿ ಗಂಡಾಗಲಿ ಮಾಡ್ಕೋಬಾರ್ದು. ನಾನು ಹಂಗಂತ ನಿಮ್ಗೆ ಯಾರಿಗೂ ಆರ್ಡ್ರ್ ಮಾಡ್ತಾ ಇಲ್ಲ, ಮಾಡ್ಕೊಳ್ಳಿ, ಅನುಭವಿಸಿ, ಅದು ಸೆಕೆಂಡ್ರಿ. ಮನಸ್ಸು ದೇಹವನ್ನು ಒಂದು ಮಾಡ್ಕೊಳ್ತಕ್ಕಂಥದ್ದು ಯೋಗಶಾಸ್ತ್ರ. ಯಾವುದು? ಯೋಗಶಾಸ್ತ್ರ. ನಾವು ತಿಳ್ಕೊಂಡ್ರೆ ಯೋಗ ಅಂದರೆ ಕೈ ಹಿಂಗೆ ಮಾಡಿದ್ರೆ, ಸೊಂಟ ಹಿಂಗೆ ಬಗ್ಸಿದ್ರೆ, ತಲೆ ಹಿಂಗೆ ತಿರುಗಿಸಿದ್ರೆ ಯೋಗ. ಹೌದು. ನಮಗೆ ಬೇಕಾಗಿರ್ತಕ್ಕಂಥ ಮನಸ್ಸು ಮತ್ತು ಯೋಗವನ್ನು ಒಂದು ಮಾಡುವುದೇ ಯೋಗಶಾಸ್ತ್ರ. ಮತ್ತೆ ಸಮಯವನ್ನು ನಮ್ಮ ದೇಹಕ್ಕೆ ಸರಿಯಾದ ರೀತಿಯಲ್ಲಿ ಬಳಸ್ತಕ್ಕಂಥದ್ದೇ ಯೋಗಶಾಸ್ತ್ರ. ಏನು ಅದಕ್ಕೆ ಹೇಳಿದೆ, ಸಕಾಲ. ಅದಕ್ಕೆ ಹೆಸರೇನು? ಸಕಾಲ. ಸಕಾಲ. ನಾವು ನಮ್ಮ ಉಪಯೋಗಕ್ಕೆ ಕಾಲ. ನಮಗೆ ಪುರುಸತ್ತಾದಾಗ ಊಟ, ನಮಗೆ ಪುರುಸತ್ತಾದಾಗ ನೀರು, ನಮಗೆ ಪುರುಸತ್ತಾದಾಗ ನಿದ್ದೆ, ನಮಗೆ ಪುರುಸತ್ತಾದಾಗ ಮೇಲ್ಗೇಳೋದು. ಸಕಾಲ ಇಲ್ಲ ಅಲ್ಲಿ. ಹೌದು. ಹಾಗಿರಬೇಕಾದ್ರೆ ಮನಸ್ಸು ದೇಹವನ್ನು ಒಂದು ಮಾಡುವ ಪ್ರಕ್ರಿಯೆ ಯಾವ ಶಾಲಾ ಕಾಲೇಜಲ್ಲಿ ಹೇಳ್ಕೊಳಕ್ಕಾಗಿದೆ? ಎಲ್ಲಿ ಹೇಳ್ಕೊಡ್ತಾ ಇದ್ದಾರೆ? ಸಾಧ್ಯನೇ ಇಲ್ಲ ಗುರು. ತಂದೆ ತಾಯಿ ಎಲ್ಲಿ ಹೇಳ್ಕೊಡ್ತಾ ಇದ್ದಾರೆ? ಮತ್ತು ಹಾಗಿದ್ಮೇಲೆ ಮಗುವನ್ನ ಒತ್ತಡದಲ್ಲಿ ಇರಬೇಡ, ಕೋಪ ಮಾಡ್ಕೋಬೇಡ, ಬೇಜಾರು ಮಾಡ್ಕೋಬೇಡ, ನಾನು ಹೇಳಿದ ಮಾತು ಕೇಳು ಅಂತ ಅಡ್ವೈಸ್ ಮಾಡೋದಕ್ಕೆ ತಂದೆ ತಾಯಿಗೆ ಅಧಿಕಾರ, ಹಕ್ಕು ಇಲ್ಲ. ಯಾಕೆ ಅಂದರೆ ಬಲವಂತವಾಗಿ ಮಕ್ಕಳನ್ನು ನೀವು ನಿಮ್ಮ ಪ್ಲ್ಯಾನ್ಗೆ ಪರಿವರ್ತನೆ ಮಾಡತಕ್ಕಂಥ ಕೆಟ್ಟ ಅಭ್ಯಾಸ ಆಗತ್ತೆ. ನೀನು ಹೀಗಾಗು, ನೀನು ಹೀಗೆ ಇರು, ಅದು ಹೇಳಲಿಕ್ಕಾಗಲ್ಲ. ದೇಹದ ಪ್ರಕೃತಿಯಲ್ಲಿರ್ತಕ್ಕಂಥ ದೇಹ, ಬಂದಿರತಕ್ಕಂಥ ದೇಹವನ್ನು ಗುರುತಿಸದೆ ನೀವು ಮಕ್ಕಳಿಗೆ ಆರ್ಡರ್ ಮಾಡೋಂಗಿಲ್ಲ. ನಾನು ಹೇಳಿದ್ದನ್ನು ಮಾಡು, ನಾನು ಹೇಳಿದ್ದನ್ನು ಓದು, ನಾನು ಹೇಳಿ ಸ್ಕೂಲ್ಗೆ ಸೇರ್ಕೋ. ಹೆಂಗಮ್ಮದು? ಹೇಗಾಗತ್ತದು? ಅಂದರೆ ತಂದೆ ತಾಯಿಯಾದವರು ಮಗುವಿನ ಜೀವನವನ್ನು ರೂಪಿಸೋದು ಅಂತಂದರೆ ನಾವು ಇದನ್ನೇ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ ಗುರುಗಳೇ. ಅಲ್ಲಿ ಸಮಸ್ಯೆ ಆಗಿರೋದು. ಇಲ್ಲಿ ಯಾವ ಕಾರಣಕ್ಕೂ ತಂದೆ ತಾಯಿ ಮಕ್ಕಳಿಗೆ ಹೇಳುವಂಥದ್ದು ಮೊದಲು ಸ್ಟಾಪ್ ಮಾಡಬೇಕು, ನಿಲ್ಲಿಸಬೇಕು. ಯಾಕೆ? ಮಗುವನ್ನು ಗುರುತಿಸಿ, ಇದು ನಿಜವಾದ ಸಂತಾನಕ್ಕೆ ನೀವು ಮಾಡಬೇಕಾದಂತಹ ಪ್ರಕ್ರಿಯೆ, ಕೃತಜ್ಞತೆ, ಪಾಲನೆ, ಸಾಧನೆ. ಮಗುವನ್ನು ಗುರುತಿಸಿ, ಗುರುತಿಸಬೇಕು ಗುರುಗಳೇ. ಅಂದರೆ ಮಗು ಆರೋಗ್ಯವಾಗಿ ಇರ್ತಕ್ಕಂತಹ ರಹಸ್ಯಗಳನ್ನು ತಿಳಿಯಿರಿ. ಮಗು ನಿದ್ದೆ ಕರೆಕ್ಟ್ ಮಾಡ್ತಿದೆಯಾ, ಟೈಮ್ ಸರಿಗೆ, ನೀವು ಮಲಗಿಸೋದಲ್ಲ. ಮಲ್ಕೊ 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 ಮಲ್ಕೊ, ಟಿ ವಿ ಆಫ್ ಮಾಡಿ ಮಲ್ಕೊ, ಮೊಬೈಲ್ ಆಫ್ ಮಾಡಿ ಮಲ್ಕೊ, ಹಂಗೆ ಹೇಳಂಗಿಲ್ಲ. ಆಟೋಮೆಟಿಕ್ ಪ್ರಕೃತಿದತ್ತವಾಗಿ ಮಗು ಮಲಗಬೇಕು. ಅದು ಮಲಗೋದಕ್ಕೆ ಕಾರಣ ನೀವು ಮಲಗಿದ್ರೆ ಸ್ವಲ್ಪ ನೋಡ್ಕೊಳ್ಳಿ. ಮಕ್ಕಳಿಗೆ ಹೇಳ್ತಾರಲ್ಲ ಬುದ್ಧಿವಂತರು, ಮಲ್ಕೋ ಬೇಗ ಮಲ್ಕೋ ಅಂತ. ನೀವು ಮಲಗಿದ್ರೆ ಮಗು ಆಗಕ್ಕೆ ಮುಂಚೆ, ನೀವು ಮಲಗಿದ್ರೆ ಮದುವೆ ಆಗಕ್ಕೆ ಮುಂಚೆ ನೀವೇನು ಮಾಡೇ ಇಲ್ಲ. ಈಗ ಮಗುಗೆ ನೀವು ಹಿಂಗೆ ಮಾಡು, ಹಂಗೆ ಮಾಡು, ಅಲ್ಲಿಗೆ ಹೋಗ್ಬೇಡ, ಇಲ್ಲಿಗೆ ಹೋಗ್ಬೇಡ, ಇತ್ತಿನ ಬೇಡ, ಹಿಂಗೆ ಹೇಳ್ತೀರ ನೀವು. ಆ ಮಗು ಎಲ್ಲ ಕೆಟ್ಟಿದೆ, ದೇಹ ಮನಸ್ಸು ಕೆಟ್ಟಿದೆ. ಕೆಟ್ಟಿದೆ ಅಂದ್ರೇನು? ಒಂದು ಮಾಡಬೇಕು, ನೀವು ಮಾಡೇ ಇಲ್ಲ. ಇದನ್ನು ತಂದೆ ತಾಯಿ ಮಾಡಬೇಕಾದ ನಿಜವಾದ ಮೂಲ ಕರ್ತವ್ಯ ಯಾವುದು ಅಂದರೆ ಮಗುವನ್ನು ಒಂದುಗೂಡಿಸುವುದನ್ನು ಕಲಿಯಿರಿ. ಮಗುವನ್ನು ಒಂದುಗೂಡಿಸುವುದು, ಮನಸ್ಸು ಮತ್ತೆ ಒಂದುಗೂಡಿಸೋದನ್ನು ಕಲಿತಾಗ ಆ ಮಗು ನಿಮ್ಮನ್ನು ಒಂದುಗೂಡಿಸ್ಕೊಳುತ್ತೆ. ಹೌದಾ? ನೀವು ಮಗುಗೂ ಹೇಳ್ಕೊಟ್ಟಿಲ್ಲ, ನೀವು ತಿಳ್ಕೊಂಡಿಲ್ಲ ಅಂದಮೇಲೆ ಒಂದು ಮಾಡುವುದನ್ನು ನಾವು ಕಲಿತೇ ಇಲ್ಲ ಅಂದರೆ ನಾವು 1+1=2 ನಲ್ಲೇ ಇದ್ದೀವಿ. ನಾವೇನು ಮಾಡೋಕ್ಕಾಗಲ್ಲ. ಏನಮ್ಮ? ಅದು ಒಂದೇ ಅಂತ ಹೇಳಬೇಕು. ನಾವು 2 ಅಂತ ಕಲ್ತ್ಕೊಂಡಿರೋದು ಅದು ಅಲ್ಲಿ ಪಾಠದಲ್ಲಿ ಕಲ್ತ್ಕೊಳ್ಳಿ. ನಿಮ್ಮ ಜೀವನದಲ್ಲಿ 1 1 ಒಂದೇ, 1 1 2 ಅಲ್ಲ. ಈ ಸತ್ಯವನ್ನು ತಿಳ್ಕೊಂಡಾಗ ಜೀವನದಲ್ಲಿ ನಿಮ್ಮ ದೇಹ ನೀವೇ ಗೊತ್ತಿಲ್ಲದ ರೀತಿಯಲ್ಲಿ ಕೆಲಸವನ್ನು ಮಾಡುತ್ತೆ. ಜೀವನದಲ್ಲಿ ನಿಮ್ಮ ದೇಹ ಯಾವ ಕಾರಣಕ್ಕೂ ನಿಮಗೆ ನೋವನ್ನು ಉಂಟು ಮಾಡುವುದಿಲ್ಲ. ನೋವಿಲ್ಲದ ದೇಹ ಈ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಅಂತ ಹೇಳೋಕ್ಕೆ ಹೋಲ್ಸಲ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಥರ ಪ್ರಯತ್ನ ಮಾಡ, ಪರಿವರ್ತನೆ ಆಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್.
ಗುರುಗಳೇ, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ದೇಹದ ಹತೋಟಿಯನ್ನು ನಾವೇ ಮಾಡುವಂಥ ವಿಚಾರದಲ್ಲಿ ನಮ್ಮ ಪ್ರಯತ್ನ ಏನಾಗಿರಬೇಕು ಅನ್ನುವಂಥ ವಿಚಾರವನ್ನು ತಿಳ್ಕೊಂಡ್ರಿ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ಸಂಖ್ಯೆ 532, ಮಲಥಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9108258834, 8618915231, 9019493937.